ಇಷ್ಟೇನಾ? ಎಚ್ ವಿ ಗುರುರಾಜ್ ಅಂತ. ಯಾವ ಬ್ಯಾಂಕು ಎಲ್ಲ ಡೀಟೇಲ್ಸ್ ಕೊಡಿ. ನೆನ್ನೆ ಚೆಕ್ ಕೊಟ್ಟೆ ನಾವು ತಂದಿದ್ದೀನಿ. ಹೌದಾ? ನೀವು ಅಕಸ್ಮಾತ್ ಬೇಕು ಬೇಡ, ಇಷ್ಟು ಕಳ್ಸಿದ್ರೆ ಸಾಕಾ? IFSC ಕೋಡ್ ಎಲ್ಲ ಬೇಕಲ್ಲ? ಬೇಕಾ ಚೆಕ್ ಕೊಡಕ್ಕೆ? ಬೇಡವಾ? ಬೇಕಮ್ಮ. ಎಷ್ಟು ಬ್ಯಾಂಕ್ ಬುಕ್ ಇದೆ? ಒಂದೇ ಪೆನ್ಷನ್ ಡೇ ಕಂಟಿನ್ಯೂ ಹಂಗಿದೆ ಅಷ್ಟೇ. ನೀವೇ ಬರ್ಬಿಡಿ. ಏನು ಬರೀಬೇಕು? ಅಲ್ಲ, ನಾವೀಗ ಚೆಕ್ ಹೆಂಗೆ ಹಾಕೋದು ಹೆಂಗೆ ಅಂತ ಗೊತ್ತಾಗ್ಬೇಕಲ್ಲ. ನೀವು ಈ ಅಕೌಂಟ್ಗೆ ದುಡ್ಡು ಹಾಕಿದ್ರೆ ನನ್ನ ಅಕೌಂಟ್ಗೆ ಹೋಗುತ್ತೆ. ಅದೇ ಹಾಕಿ, ಅಕೌಂಟ್ ನಂಬರ್ಲ್ಲ ನೀವು ಬರೀರಿ. ನನಗೆ ಗೊತ್ತಿಲ್ವಲ್ಲ, ನಿಮ್ಮ ಅಕೌಂಟ್ ನಿಮ್ಮ ಹತ್ರ ಇರುತ್ತೆ, ನಮ್ಗೆ ಹೆಂಗೆ ಗೊತ್ತಿರುತ್ತೆ? ಪರವಾಗಿಲ್ಲ ಕಣ್ರಿ, 40 ಲಕ್ಷ ಕೊಟ್ಟಿದ್ದೀರಲ್ರಿ ನೀವು. ನಾನು ಒಬ್ಳೆ ಕೊಟ್ಟಿಲ್ಲ ಮೇಡಮ್, ನಮ್ಮ ಅಕ್ಕ, ನಮ್ಮ ತಂಗಿ. ಮನೆ ಕೆಲಸ ಮಾಡ್ತೀರಾ? ನಿಮ್ಮ ಮನೆಯವರು? ನಮ್ಮ ಮನೆಯವ್ರು ಹ್ಯಾಂಡಿಕ್ಯಾಪ್. ಮಕ್ಕಳು? ಮಗ ಇದ್ದಾನೆ. ಎಷ್ಟು ವರ್ಷ ಮಗ? ಬೇಸ್ಕೊಂಬರೆ ದೊಡ್ಡವ್ರ ಮದುವೆ ಮಾಡಿದ್ದೀವಿ. ಮೊಮ್ಮಕ್ಳವ್ರೆ ಜೊತೆಲ್ಲ ಇದ್ದೀರಾ, ಬೇರೆ ಇದ್ದೀರಾ? ಜೊತೆಲ್ಲ ಇದ್ದೀವಿ. ಅವರೇ ಕೊಟ್ರ ನೀವೇ ಕೊಟ್ರ ಎಕ್ಸ್ಟ್ರಾ ದುಡ್ಡು? ನಂದೇ. ಅವ್ರನ್ನ ಕೇಳ್ಬಿಟ್ಟು ಕೊಟ್ರ? ಕೇಳ್ಬಿಟ್ಟ ಕೊಟ್ಟಿರೋದು. ಅದೇ ಕದ್ದಿ ಮುಚ್ಚಿ ಕೊಡುವಂಥದ್ದು ಏನಿದೆ ಗೊತ್ತಿರೋರು. ಏನೋ ಅನ್ಲಿಲ್ಲ ನಿಮಗ? ಇಲ್ಲ, ನಾವು ಸ್ವಲ್ಪ ಒಡವೆ ಇತ್ತು ಗಿರಿ ಇಟ್ಬಿಟ್ಟು ಕೊಟ್ಟು ಎಷ್ಟೋ ಬಂದಾಗ ನಾವು ಏನೋ ಒಂದು ಮನೆದು ಇದು ಮಾಡ್ಕೋಬೋದಲ್ವಾ. ಎಷ್ಟಕ್ಕೆ ಇಟ್ರಿ ಒಡವೆ? ಒಡವೆ ನಾನು ಒಂದು 3 ಲಕ್ಷಕ್ಕೆ ಇಟ್ಟು, ಅದೆಲ್ಲ ಸ್ವಲ್ಪ ಚೀಟಿ ಪಾಟಿ ಹಾಕಿ ಅಮೌಂಟ್ ಇತ್ತು. ನಮ್ಮ ಅಕ್ಕ ತಂಗರಿಗೆ ಹೇಳಿದೆ, ನೋಡಿ ಈ ಥರ ಹಿಂಗೆ ನಾವು ಕೊಟ್ರೆ ಅವ್ರು ಒಂದಿಷ್ಟು ಶೇರ್ಸ್ ಕೊಡ್ತಾರೆ, ಏನಕ್ಕೂ ಒಂದು ಆಯ್ತದಲ್ವಾ. ನಂಬುದ್ರ ಅವರೆಲ್ಲ? ಗೊತ್ತಿರೋರಲ್ವಾ? ಅದಕ್ಕೆ ನಂಬೋರೆ. ಗೊತ್ತಿರೋರಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಗೊತ್ತು. ಹೌದಾ? ನಾವು ಚಿಕ್ಕದ್ರಲ್ಲಿ 40-50 ವರ್ಷದಿಂದ ನಮ್ಮ ಅನುಭವರು ಊರ್ ಪಕ್ಕದವ್ರಿ ಅಲ್ವಾ, ನಮ್ಮ ತಂದೆ ತಾಯಿಗೆ ಗೊತ್ತು. ನಾವು ಚಿಕ್ಕದ್ರಿ ನೋಡಿದೀವಿ. ಅಲ್ಲಮ್ಮ, 108 ಕೋಟಿ ಆಸ್ತಿ ಅಂದ್ರೆ ಸುಮ್ನೆನಾ? ಅಂತ ಅವ್ರನ್ನ ನಾವು ಪಕ್ಕ ಕೂರ್ಸ್ಕೊಂಡಿದ್ರೆ ನಮ್ ಪಾವನ. ಎಲ್ಲಾರು ಇದಾರೆ ಮೇಡಮ್, ಎಲ್ಲರೂ ಇವ್ರು ಹಣ ತಿರುಪತಿ ದಾಸ ಸಾಹಿತ್ಯ ಅಕಾಡೆಮಿ ಸುಮಾರು ಒಂದು 150ರಿಂದ 250 ಸಂಗೀತ ಮಾಡಿಸಿದ್ವಿ ನೀವು. 10 ಕಲ್ಯಾಣೋತ್ಸವ. ಏನು ಓದಿದಿರಿ? ಟ್ರಿಬಲ್ ಗ್ರಾಜುಯೇಟ್ ಮತ್ತೆ CA ಚಾರ್ಟೆಡ್ ಅಕೌಂಟೆಂಟ್. ಮಗನ ಹೆಸರು? ಪವನ್ ಕುಮಾರ್. ಇನ್ನೇನು ಇಷ್ಟೆಲ್ಲ ಕೊಟ್ಟವ್ರು? 40 ಲಕ್ಷ ಕೊಟ್ಟವ್ರು, 1,80,000 ಕೊಟ್ಟವ್ರು ಬದುಕಿಸ್ಕೋಬೇಕಾದ್ರೆ ನೀವು. ಶಕ್ತಿ ಮೀರಿ ಹೊರಟೋಯ್ತು ಅವ್ರು. ಶಕ್ತಿ ಮೀರಿ ಮಾಡ್ಬಿಟ್ರು ಆಗ್ತಾ ಇಲ್ಲ ಅವ್ರ ಪಾಪ. ಅಕ್ಕ ತಂಗರೆಲ್ಲ ಹಳ್ಳಿಲಿ ಇರೋದು, ನಾನೆಲ್ಲಿ ಸಿಟಿ ಒಳಗಡೆ ಇರೋದು. ಅವ್ರಿಗೆ ಕಷ್ಟ ಇರುತ್ತಲ್ವಾ. ಅಕ್ಕನ ಮಗ ಈಗ 2 ವರ್ಷ ಆಯ್ತು ಹಾರ್ಟ್ ಅಟ್ಯಾಕ್ ಆಗ್ತಿರೋಗಿ. ಅಲ್ಲ, ನೀವು ಅಷ್ಟು ಕೊಟ್ಟಿದ್ದೀರಲ್ಲ ಮೇಡಮ್. ಕೊಟ್ಟಿದ್ದೀರಿ ಅಂದ್ರೆ ನಮ್ಮ ತಾತನ ಕಾಲದಿಂದ ಕುಟುಂಬ ಏನು ಅಂತ ನೋಡಿದಾರೆ. 1 ರೂಪಾಯಿಗೆ 5 ರೂಪಾಯಿ ಬರ್ತದೆ ಅಂದ್ರೆ ಯಾರು ಆಸೆ ಬಿಡಲ್ಲ. 5 ರೂಪಾಯಿ ಇಂಟ್ರೆಸ್ಟ್ ಹಂಗ್ ಕೊಟ್ರ ಒಳ್ಳೇದಾಯ್ತು ಬಿಡಿ. ನನಗೇನು 6 ರೂಪಾಯಿ ಕೊಡ್ತಾರೇನೋ ಬಿಡಿ. ನಿಮ್ಗೆ 5 ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿದ್ರೆ ನಂಗೊಂದು 6 ರೂಪಾಯಿನಾರ ಕೊಡ್ಲಿ. ಅದಕ್ಕೆ ನೋಡಿ ಸ್ವಾಮಿ, ನನಗೂ ಕೊಡ್ತೀನಿ, ಯಾಕೆ ಆಸೆ ಇಲ್ಲ. ನೀವೊಬ್ರು, ಇದು ಸತ್ಯ. ನಾನು ಕರೆಕ್ಟಾಗಿ ಹೇಳಿದ್ರೆ ಈಗಲೇ ಕೊಡ್ತೀನಿ ನಾನು. ನೀವು ನಿಜ ಹೇಳಿ ನನಗೆ, ಹೆಂಗ್ ಕೊಟ್ರಿ ಅಂತ. ಜನ ಹೇಳ್ತಾ ಇರೋದು. ಎಷ್ಟು ಬಡ್ಡಿ ಹೆಂಗ್ ಕೊಟ್ರಿ? 100 ರೂಪಾಯಿಗೆ ಬಡ್ಡಿ ಗಿಡ್ಡಿ ಏನಿಲ್ಲ. ಅಲ್ಲ, 5 ರೂಪಾಯಿ ಅಂತ ಹೇಳಿದ್ರೆ ನನಗೂ ಸತ್ಯ ಹೇಳ್ಬೇಕು. 5 ರೂಪಾಯಿ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಈಗ 1 ಲಕ್ಷ ಕೊಟ್ರೆ 10 ಲಕ್ಷ ನಾವು ಕೊಡ್ತೀವಿ ಅಂತ ಅಂದಾಗ ಅದನ್ನ ಹೇಳದ್ ನಾನು. 1 ಲಕ್ಷ ಕೊಟ್ರೆ 10 ಲಕ್ಷ ಕೊಡ್ತೀನಿ ಅಂದ್ರೆ 1 ಲಕ್ಷಕ್ಕೆ 10 ಲಕ್ಷ ಅಂತ ಕರೆಕ್ಟ್. ಈಗ ನನಗೆ 15 ಲಕ್ಷ ಕೊಡ್ತಾರೆ ಅಂತಂದ್ರೆ ಯಾಕೆ ಕೊಡ್ತಾ ಇದೀವಿ ಅದ್ ನನಗೆ ಗೊತ್ತಿಲ್ಲ. ನೀವು ಒಳ್ಳೆ ಟೈಮ್ ಕೊಟ್ಟಿದಿರಲ್ಲ, ನಂದ್ ಬಿಡಿ. ನೀವ್ ಇನ್ನೂ ಹತ್ರದವ್ರಲ್ವಾ. 1 ಲಕ್ಷಕ್ಕೆ 5,000 ಬಡ್ಡಿ ಅಂದ್ರೆ ಯಾಕೆ ಕೊಡ್ಬಾರ್ದು? ಕೊಡ್ತಾರೆ. ಬಡ್ಡಿ ಕಟ್ತಾ ಇದಾರೆ ಆಲ್ರೆಡಿ ಇವ್ರು. ನಿಜ ತಿಳ್ಕೊಂಡ್ಬಿಡೋಣ ಬಡ್ಡಿ ಅಂತ. ಮೇಡಮ್ ಬಡ್ಡಿ ಕೊಡೋದ್ ಬೇಡ. ನೋಡಮ್ಮ, HV ಗುರುರಾಜು ಆಯ್ತಾ, IFA ಕೋಡು ಬ್ಯಾಂಕ್ದು, ಕುಮಾರಸ್ವಾಮಿ ಲೇಔಟ್ ಬ್ರಾಂಚ್, ಕುಮಾರಸ್ವಾಮಿ ಲೇಔಟ್, SB ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ನಂಬರ್. ಇನ್ನೇನ್ ಬೇಕಮ್ಮ? ಈಗ ಎಷ್ಟಿದೆ ನಿಮ್ಮ ಅಕೌಂಟ್ ಅಲ್ಲಿ ಸದ್ಯಕ್ಕೆ? ಇಲ್ಲಮ್ಮ, ಅಕೌಂಟ್ ಅಲ್ಲಿ ಪೆನ್ಷನ್ ಮನೆ ಒಂದು ಚೂರು ಬಂದಿತ್ತು, ತಗೊಂಡೆ. ಒಂದು 15,000 ಏನೋ ಬಂದಿತ್ತು ಅಷ್ಟೇ. ಇದೇನಾ ನಿಮ್ ಬುಕ್ಕು? ಅದಕ್ಕೆ ತಗೊಂಡೆ ನಾನು. ಓ, ನೀವು ಬುದ್ಧಿವಂತರು ಕಣ್ರಿ. ಬೇಕು ನನಗೆ. ಮೊನ್ನೆ ತಗೊಂಡೆ. ಸಾಹೇಬ್ರ ಮನೆಗೆ 17,510 ಅಲ್ವಾ? ಏನಮ್ಮ ಸಾಹೇಬ್ರ ಮನೆ ಹೋಯ್ತಾ ಇರ್ತಾರೆ ಅವಾಗ ಅವಾಗ. ಯಾವ ಸಾಹೇಬ್ ಬೇಕಾಯ್ತಾರೆ ಅವ್ರು? ನಮ್ಮ ರಿಟೈರ್ಡ್ ಅಫಿಷಿಯಲ್ಸ್ ಗಳೆಲ್ಲ ಇರ್ತಾರೆ, ನಾವು ಹೋಗ್ತಾ ಈಗ 2,250 ಆಯ್ತಾ? ಅಷ್ಟೇ. ಇಲ್ಲ ಅದಲ್ಲ, ಇದು ಬೇರೆ. ಲಾಸ್ಟ್ 20-19-10-2025. ಒಳ್ಳೆ ದುಡ್ಡಿರೋ ಕುಳಾನೆ ಅಲ್ವಾ? ಹಿರೀಕರು ಮೇಡಮ್. ಭಗವಂತನ ಆಶೀರ್ವಾದ, ನಮ್ಮ ಭಗವಂತನ ಲೇಲೇ ಇರ್ತೀವಿ. ನಮ್ಮ ಬಾಯಿ ಬರೋದು 500.
ಇನ್ನೇನು ಬೇಕು ಮೇಡಮ್? ಕುಮಾರಸ್ವಾಮಿ ಲೇಔಟ್, ಬ್ಯಾಂಗ್ಳೂರು. ಎಷ್ಟಿದೆ ಇವಾಗ ನಿಮ್ಮ ಹತ್ರ ಬ್ಯಾಲೆನ್ಸು? ಬ್ಯಾಲೆನ್ಸ್ ಅಲ್ಲಿ 7,000 ಏನೋ ಇರ್ಬೇಕಷ್ಟೇ. 7,000 ಇದೆ ಬ್ಯಾಲೆನ್ಸ್. 7,000 ಏನೋ ಇರ್ಬೇಕೇನೋ. 108 ಕೋಟಿ ಆಸ್ತಿ ಒಡೆಯರು ನಮಗ್ ಸಿಕ್ಕಿರೋದು ನಮ್ಮ ಪಾವನ, ನಮ್ಮ ಪುಣ್ಯ. ನಾನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಒಂದಷ್ಟು 5 kg ಹೂ ತರಿಸ್ಬೇಕಿತ್ತು. ಏನ್ಕಪ್ಪ? ಯಾಕಮ್ಮ? ಅಭಿಷೇಕ ಮಾಡಿ ಯಾರಿಗೆ? ಅವನ ಅಂತ ನಾರಾಯಣ ತಿರುಮಲಗಿರಿ ಅವರು ನಾವು ನೋಡಿಲ್ಲ, ನಿಮ್ಮನ್ನ ನಾವು ನೋಡ್ತಾ ಇದೀವಲ್ಲ ಎದುರುಗಡೆ. ನಾನು ಆರ್ಡನರಿ ತರ ಇದೀನಿ, ನಂಗೆ ಆರ್ಡನರಿ ತರ ಇರು ಅಂತ ಹಂಗಲ್ಲ ಸ್ವಾಮಿ, ನಾನು ತಿರುಮಲ ತಿರುಪತಿ ವೆಂಕಟೇಶನ್ನ ಸತ್ಯವಾಗಿ ನಾನು ನೋಡಿಲ್ಲ, ಒರಿಜಿನಲ್ ಆಗಿ ನಾನು ನೋಡಿಲ್ಲ ಸ್ವಾಮಿ. ನೀವು 108 ಕೋಟಿ ಆಸ್ತಿ ಒಡೆಯರು, ನಿಮ್ಮನ್ನ ನೋಡಿರೋರು ನಾವೇ ಧನ್ಯರು. ನೋಡಮ್ಮ, ಇಲ್ಲಿ ನೋಡಮ್ಮ, ನಮ್ಮ ಗುರುರಾಜು ಇಷ್ಟೆಲ್ಲ ಇನ್ನೇನಪ್ಪ ಬೇಕು? ಅಲ್ಲ ನನಗ್ ಗೊತ್ತಿಲ್ಲ, ಅಕೌಂಟ್ಗೆ ದುಡ್ಡು ಹಾಕಕ್ಕೆ ಎಷ್ಟು ಬೇಕೋ ಅಷ್ಟು ಬರೆದ್ರೆ ಸಾಕು. ನೋಡಿ ಅಕೌಂಟ್ ನಂಬರ್ ಎಲ್ಲ ಬರ್ದಿದ್ದೀನಿ. ನಿಮ್ಮ ಫೋನ್ ನಂಬರ್ ಬರೆದ್ಬಿಡಿ. ನಿಮಗೆ ಫೋನ್ ಬರುತ್ತಲ್ಲ, ಹಾಕದ್ಮೇಲೆ ಮೆಸೇಜ್ ಬರುತ್ತಲ್ಲ, ನೀವು ಹಾಕೋ ಮುಂಚೆ ಹೇಳಿ. ನೀವು ದುಡ್ಡು ಹಾಕೋ ಮುಂಚೆ ಫೋನ್ ಮಾಡಿ ಹಾಕಿದ್ದೀನಿ. ನನ್ ಗಂಟೆಗೆ ಟ್ರಾನ್ಸ್ಫರ್ ಆಗದ್ ಬಿಡಿ, ತಲೆ ಕೆಡಿಸ್ಕೋಬೇಡಿ. 9393 ಬಿಡಿ, ಇಲ್ಲಿದೆ ಬರಿತೀನಿ ನಾನು. ಅಲ್ಲಲ್ಲ ನಾನು ಇಲ್ಲಿದೆ, ನಾನು ಬರಿತೀನಿ ಬಿಡಿ ಬಿಡಿ, ಪರವಾಗಿಲ್ಲ. ಅಲ್ಲಲ್ಲ ಬೇಡ ಬೇಡ ಬರ್ದ್ಬಿಟ್ಟೆ. ಬೇಡ ಬೇಡ, ನಾನು ಬರಿತೀನಿ ಅಂದ್ಮೇಲೆ ಬಿಟ್ಬಿಡಿ. ಬೇಡ ಬೇಡ, ನಾನು ಬರಿತೀನಿ. 9380 ನಾನು ಬರಿತೀನಿ, ಬಿಟ್ಬಿಡಿ. 9380298357. ಇದು ಎತ್ತಿಟ್ಕೊಳ್ಳಿ, ನಿಮ್ ಚೆಕ್ ಬುಕ್ ಎಲ್ಲ ಎತ್ತಿಟ್ಕೊಳ್ಳಿ. ನಿನ್ನೆ ನಿಮ್ಮ ಪಕ್ಕ ಕೊಡ್ತೀರಾ ತಾನೇ ನೀವು? ಅಲ್ಲ, ನಾನು ಇನ್ನೂ 10 ಸಲ ಕೇಳ್ತಾ ಇದ್ದೀನಿ. ಕೇಳಿ, ತಪ್ಪೇನಿಲ್ಲ. ನೀವು ನಮ್ಮಮ್ಮ ಇದಾರೆ, ವಿಡಿಯೋ ಕಾಲ್. ಒಂದ್ ನಿಮಿಷ, ನಮ್ಮಮ್ಮಂಗ್ ವಿಡಿಯೋ ಕಾಲ್ ಇದು, ಬೇರೆ ಯಾರಿಗೂ ಅಲ್ಲ ರೀ. ಅಲ್ಲಲ್ಲ, ಒಂದ್ ನಿಮಿಷ, ನಮ್ಮಮ್ಮ ಮಾತಾಡ್ತಾ ಇರೋದು, ಒಂದ್ ಕಡೆ ನನ್ನ ಮಗ ವಿಡಿಯೋ ಕಾಲ್ ನೋಡ್ತಾ ಇರೋದು. ಒಂದ್ ನಿಮಿಷ. ನೀವು ಕೇಳ್ತಾ ಇದ್ದೀರಾ? ಸತ್ಯವಾದ ಮಾತು. ಬಗೆಯಲ್ಲಿ ದೇವ್ರ ಪುಟ ಎಲ್ಲಿದೆಯೋ ಗೊತ್ತಿಲ್ಲ. ಬೇಡ, ನಾವೇ ದೇವ್ರು ಹೇಳಿ. ಈಗ ನೀವು ಕೇಳ್ತಾ ಇದ್ದೀರಾ, ನಾನು ಆತ್ಮ ಪೂರ್ತಿಯಾಗಿ ನಿಮ್ಮ ಹತ್ರ ಕೈ ನನಗೆ ಸತ್ಯ ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. 108 ಕೋಟಿ ಬಂದ್ಮೇಲೆ ನಮಗ್ ಕೊಡ್ತೇ ಇರ್ತೀರ. ಓಡೋಗ್ಬಿಟ್ರೆ ಮೇಲೆ 108 ಕೋಟಿ ಎತ್ಕೊಂಡಿದ್ದೀರ. ಎಲ್ಲಿಗೆ ಹೋಗೋದು? 108 ಕೋಟಿ ಬಂದ್ರೆ ನಾವು ಕಾಣ್ತೀವ? ಎಲ್ಲಿಗೆ ಹೋಗೋದು? ಅಲ್ಲ, 108 ಕೋಟಿಗೆ 1,80,000 ಯಾವ ಮೂಲೆ ಅಂತ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ಸ್ವಾಮಿ. ನಾವೆಲ್ಲೂ ಹೋಗಿಲ್ಲಪ್ಪ. ಇಲ್ಲಿ ಅಮ್ಮ ಇದಾರಲ್ಲ ಇಲ್ಲಿ, ಇವ್ರು ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲೆಲ್ಲಾರ 52 ಲಕ್ಷ 5 ಕೋಟಿ ಗಂಡ ಮಕ್ಕಳು ಬಿಟ್ಬಿಟ್ಟು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ. ಎಲ್ಲಿ ಬಿಟ್ಬಿಟ್ಟು ನೋಡೋದು? ಅಲ್ಲ, ಎಲ್ಲ ರೆಕಾರ್ಡ್ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದೀರಾ? ರೆಡಿ ಅಂದ್ರೆ ರೆಡಿ ಅಂದ್ರೆ ಈಗೆಲ್ಲ ಈಗ ಅಲ್ಲೆಲ್ಲ ಇದೆ ತಾನೆ, ಎಲ್ಲಿ ನೋಡೋಯ್ತೀವಿ? ಅದು ದುಡ್ಡು ಬಂದ್ಮೇಲೆ ಯಾವ್ದೋ ಪಾರಿನು ಕಲ್ಕತ್ತಾದಲ್ಲಿ ಆಸ್ತಿ ಐತೆ ಅಂದ್ರಲ್ವಾ? ಅಲ್ಲ, ಒಂದ್ ನಿಮಿಷ ನಿಜ ಹೇಳಿ, ಕಲ್ಕತ್ತಾ ಡೆಲ್ಲಿಲಿ ಇದೆ. ಮೇಡಮ್, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ದೊಡ್ಡವರು ಆಗ್ಲಿ ಎಲ್ಲ. ಹೌದಲ್ಲ, ಅಲ್ಲೇ ನಾವೇನು ಇರುವುದಿಲ್ಲ. ನನಗೆ ಒಂದ್ ಇಷ್ಟ ಆಯ್ತು ಅಮ್ಮ, ಕೇಳಿಸ್ಕೊಳ್ಳಮ್ಮ. ಅವ್ರು ಹೇಳಿದ್ದು ನನಗೆ ಎಷ್ಟು ನ್ಯಾಯವಾಗಿ ಹೇಳಿದ್ರು ಅಂದ್ರೆ, ಒಳ್ಳೆ ರೀತಿಯಲ್ಲಿ ಹೇಳಿದ್ರಮ್ಮ. ರವಿ ಕೇಳಿಸ್ಕೊ, ಅವ್ರು ಏನಂದ್ರು ಅಂದ್ರೆ, ಜಡ್ಜ್ಗಳು ಎಷ್ಟು ನಿಯತ್ತಾಗಿ ಅವ್ರಿಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ, ಅವ್ರ ಹೆಸರು ಭಾವನ ಅನ್ನಿಸ್ತು ನನಗೆ. ಎಷ್ಟು ಮನುಷ್ಯತ್ವ ಇಟ್ಕೊಂಡು ಹೇಳಿದ್ರಮ್ಮ ಅವರು. ಒಂದು ನಿಮಿಷ. ಕೋರ್ಟಲ್ಲಿ ಇವತ್ತಿಂದ ದೊಡ್ಡವರೆಲ್ಲರೂ ಕಾಪಾಡಿದ್ದಾರೆ. ನನಗೆ ಯಾರು ಇಲ್ಲಿವರೆಗೂ ಕ್ವಶನ್ ಮಾಡಿಲ್ಲ. ಹೆಸರು ಎಷ್ಟು ಚೆನ್ನಾಗಿ ಹೇಳಿದ್ರು, ಬಟ್ ಅವ್ರ ಹೆಸರು ಎಷ್ಟು ನಿಯತ್ತಾಗಿ ಯಾರು ಎಷ್ಟು ಜನ ಇವತ್ತೆಲ್ಲರೂ ನನಗೆ ಎಸ್ಕಾಟ್ ಇರುತ್ತೆ. ನನಗೆ ಎಸ್ಕಾಟ್, ಹೌದು. ಇಲ್ಲಿ ನಿಮ್ಗೆ ದುಡ್ಡು ಕೋರ್ಟ್ ನಾನು ಮಗು ಸೈನ್ ಹಾಕಿದ್ರೆ ನನಗೆ ಮಿಲಿಟರಿ ಎಸ್ಕಾಟ್ ಇರುತ್ತೆ. ಗೊತ್ತಾಯ್ತು? ಇದೆಲ್ಲ ನಾನು ಹೇಳ್ಕೋಬೇಡ, ಎಲ್ಲೂ ಹೇಳಬಾರ್ದು, ಆರ್ಡಿನರಿ ಥರ ಇರು ಅಂತ ನಂಗೆ ಆದೇಶ ಆಗಿದೆ. ಗೊತ್ತಾಯ್ತು? ನಾನು ಆರ್ಡಿನರಿ ವ್ಯಕ್ತಿ ಅಲ್ಲ. ಈಗ ನಾನು ನಿಮ್ಮ ಹತ್ರ ಆರ್ಡಿನರಿಯಾಗಿ ಭಿಕ್ಷುಕನಾಗಿ ಬಂದು ಕೇಳ್ತಾ ಇದ್ದೀನಿ. ಗೊತ್ತಾಯ್ತು? ಆದರೆ ನೀವು ಮಾಡ್ತಾ ಇರೋ ಪುಣ್ಯವಾದ ಕೆಲಸಕ್ಕೆ ನಮ್ದು ಯಾವುದೋ ಒಂದು ಸಣ್ಣ ಅಳಿಲರು ಅದು ನನ್ನ ತಂಗಿನೂ ನಾನು ಹೇಳಿರಲಿಲ್ಲ, ಅವಳೇ ಬಾಯ್ಬಿಟ್ಟು. ಯಾಕೋ ಕಟ್ಟೆ ಮಾಡ್ಬಿಟ್ರು ನಿಮ್ ತಂಗಿ ಫೋನು, ಅರ್ಧಕ್ಕೆ ಕಟ್ ಮಾಡ್ಬಿಟ್ರು. ಮಾಡಿಲ್ಲ, ಕಟ್ ಮಾಡಿಲ್ಲ. ನಾನ್ ಕಟ್ ಮಾಡ್ಲಿಲ್ಲ, ಅವರೇ ಕಟ್ ಮಾಡಿದ್ದು. ನಾನು ಒಂದಷ್ಟು ಲಿಸ್ಟ್ ಹೇಳ್ತಾ ಇದ್ದೆ, ಮಾತಾಡ್ಬಿಟ್ಟು ಹಂಗೆ ಕಟ್ ಆಗೋಯ್ತು. ಮತ್ತೆ ಮಾಡ್ಲಿಲ್ಲ. ಹುಷಾರಿಲ್ಲ, ನಿನ್ನೆ ಮೊನ್ನೆಯಿಂದ ಒದ್ದಾಡ್ತಾ ಇದ್ದಾರೆ. ಅಷ್ಟೊಂದು ಜೋರಾಗಿ ಮಾತಾಡಿದ್ರು ಅವರು. ಮಾತಾಡಿ ಅವ್ರಿಗೆ ಬಂದು ನಾನೇ ಹೋಗೋಣ ಅಂತ ಇದ್ದೆ, ಹೋಗೋಕ್ಕಾಗಲ್ಲ, ಅವ್ರನ್ನೇ ಬಾ ಅಂತ ಹೇಳಿದ್ದೀನಿ. ಬಂದು ಈಸ್ಕೊಂಡೋಗಿ ಬೇಗ ಪ್ರೋಸೆಸ್ ಎಲ್ಲ ಒಂದು ಅಂಟು ಕೊಟ್ಟೋಗಿದೆ, ಆಗೋಗಿದೆ. ಈ ಕಡೆ ಎಲ್ಲ ಬರೋದಕ್ಕೆ ಆಗಲ್ಲ. ಅವ್ರಿಗೆ ಇಲ್ಲಿ ನೋಡಿ, ನೀರು ಕುಡಿಯಲ್ಲ, ಏನು ತಿನ್ನಲ್ಲ, ಅಯ್ಯಮ್ಮ ಏನು ತಿನ್ನಲ್ಲ, BP ಪೇಷಂಟು, ಅವ್ರಿಗೆ ಜಾಸ್ತಿ ನಾನು ಟಾರ್ಚರ್ ಕೊಡಲ್ಲ. ಎಲ್ಲರೂ ಹೇಳಿದಾಗ ಬರ್ತಿದ್ದೆ ಕಾಲಿನ ತಕ್ಷಣ ಅಣ್ಣ ಅಂತ ನಮಸ್ಕಾರ ಮಾಡ್ತಿದ್ದೆ. ಆಯಿತಾ? ಏನು ಅಂತ ಅನ್ಸು ಕಷ್ಟ ಸುಖ ಮಾತಾಡ್ಕೊಟ್ಟಿದ್ದೆ. ನಂಗೆ ನಮ್ಮಮ್ಮಂಗೆ ಹೇಳ್ಬಿಡಿ ಪಾಪ ಜಡ್ಜಸ್. ನಮ್ಮಮ್ಮ ನಂಗೆ ಅರ್ಥ ಆಗಿಲ್ಲ. ನಮ್ಮಮ್ಮಂಗೆ ಹೇಳಕ್ಕೇನು ಬೇಡ, ಅವೆಲ್ಲ ಎಲ್ಲೂ ಹೇಳಬಾರ್ದು. ಈಗ ನನಗೆ ಹೇಳಿದ್ರಲ್ಲ ನೀವು. ಬೇಡಮ್ಮ, ನಾನು ನಿಮ್ಮ ಕೈಲಿ ಹೇಳಿದ್ವಿ ಎಲ್ಲ. ದಯವಿಟ್ಟು ಎಲ್ಲ ಕಡೆನೂ ಪ್ರೆಸೆಂಟ್ ಮಾಡಿ ದಯವಿಟ್ಟು ಕೈ ಮುಗಿತು. ನಾವೆಲ್ಲ ಹೇಳ್ಬಾರ್ದಮ್ಮ. ಒಬ್ಬ ಗೆಸ್ಟೆಡ್ ಅಧಿಕಾರಿ ಅವೆಲ್ಲ ಹೇಳಿ ದೊಡ್ಡವ್ರನ್ನ ಬೀದಿಗೆ ತಂದು ನಿಲ್ಲಿಸಬಾರ್ದು. ಅವೆಲ್ಲ ನಾನು ಹೇಳಿದ್ದೀನಿ. ಮಾನವೀಯತಾ ದೃಷ್ಟಿನ ಬ್ರಾಹ್ಮಣ ನಾನು ಹೇಳಿದ್ದೀನಿ, ಚೊಕ್ಕೊಟ್ಟು
ನೀವು ಕೇಳಿದ್ದೀರಾ, ನಾನು ಅದಕ್ಕೇನ್ ಬೇಕು ಅಲ್ಲ ತಪ್ಪೇನಿದೆ ನಿಮ್ಗೆ ಯಾರಿಗೆ ದುಡ್ಡು ಕಟ್ಟಬೇಕು ಅನ್ನೋದು. ಬೇಡಗೆ ಕೋರ್ಟ್ಗೆ ಅಂತ ಎಲ್ಲ ಕ್ಲಿಯರ್ ಆಗಿದೆ. ನನ್ನ ತಂಗಿನೂ ಹೇಳಿದಾರೆ, ಇನ್ನೇನಿಲ್ಲ ಕ್ರಮ. ಅಲ್ಲ ಇವಾಗ ಕೋರ್ಟ್ ಕಟ್ತಾ ಇದಾರೆ, ಚೆನ್ನೈ ಕೋರ್ಟ್ ಕಟ್ಬೇಕಂತೆ. ಡೆಲ್ಲಿಲಿ ಇದೆ ಆಸ್ತಿ, ಬಿಡಮ್ಮ ಅದೆಲ್ಲ ಡೆಲ್ಲಿ ಕಲ್ಕತ್ತಾದಲ್ಲಿ ಇದೆ ಆಸ್ತಿ. ಅವ್ರು ಹೇಳಿರೋದೆ. ಅಮ್ಮ ಕೇಳಿಸ್ಕೊ, ನೀನು ಇವಾಗ ಬೇಗ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಮ್ಮ ದುಡ್ಡು, ನನಗೆ ಕರೆಕ್ಟಾಗಿ ಟ್ರಾನ್ಸ್ಫರ್ ಮಾಡು. ಅವ್ರು ಹೇಳಿದ ತಕ್ಷಣ ನೀನು ಟ್ರಾನ್ಸ್ಫರ್ ಮಾಡು. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ ಗೊತ್ತಮ್ಮ, ಅದಕ್ಕೆ ಅವ್ರ ಬಾಯಲ್ಲೇ ಹೇಳಿಸ್ತಾ ಇರೋದು. ನೀನು ಸುಮ್ಮನೆ ನಾನು ಹೇಳಿದ್ರೆ ಸುಳ್ಳು ಅನ್ಕೊಂಡ್ಬಿಡ್ತೀನಿ ನೀನು. ಅದಕ್ಕೆ ಕಣಮ್ಮ ವಿಡಿಯೋ ಕಾಲ್ ಮಾಡಿರೋದು. ಅವರೇ ಹೇಳ್ಬಿಡ್ತಾರೆ, ಅವ್ರು ಹೇಳಿದ ತಕ್ಷಣ ಕೋಟಿ ಅಮೌಂಟ್ ಕಟ್ಟಬೇಕಾಗಿದೆ, ಆದಷ್ಟು ಬೇಗ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. 108 ಕೋಟಿ ಬರುತ್ತೆ. ಪುನಃ ಅದನ್ನೇ ರಿಪೀಟ್ ಮಾಡಬಾರ್ದು ಮೇಡಮ್. ಅಲ್ಲ ನಮ್ಮಮ್ಮಂಗ್ ಕೇಳ್ಬೇಕಲ್ವಾ ಸರ್? ನಮ್ಮಮ್ಮಂಗ್ ಎಲ್ಲ ನನಗೆ ಯಾರು ಕೇಳಿಲ್ಲ, ಇಲ್ಲಿವರೆಗೆ ಯಾರು ಕೇಳಿಲ್ಲ. ವಿದ್ವಾಂಸರು ಯಾರು ನಮ್ಮ ಬ್ರಾಹ್ಮಣರಲ್ಲಿ ಯಾರು ಎಲ್ಲ ಕೇಳಲ್ಲ. ನಮ್ಮ ಬ್ರಾಹ್ಮಣರಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಕೊಟ್ಟಿದ್ದಾರೆ ದುಡ್ಡು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಅಲ್ಲ ಅವ್ರು ಕೊಟ್ಟಿದ್ದಾರೆ ದುಡ್ಡು. ನಮ್ಮ ಬ್ರಾಹ್ಮಣರ ಟೀಮಲ್ಲಿ ಎಲ್ಲರೂ ನಾವೆಲ್ಲ ಒಂದು team. ಇಡೀ ಕರ್ನಾಟಕದಲ್ಲಿ ನಾವೆಲ್ಲರೂ ಬ್ರಾಹ್ಮಣರೆಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದೀವಿ. ಇಡೀ ಬ್ರಾಹ್ಮಣ ಹೋಮಾಗಿ ಇವತ್ತು ಭಗವಂತ ಇರೋದ್ರಿಂದನೇ ಬ್ರಾಹ್ಮಣ ಅಂದ್ರೆ ಭಗವಂತ ಅಂದ್ರೆ ಬ್ರಾಹ್ಮಣ. ಇವತ್ತಿಂತ ಕಲಿಯುಗದಲ್ಲಿ ನಡೀತಾರ ಅಲ್ಲೋಲ ಕಲ್ಲೋಲಕ್ಕೆ ದಿನ ಭಗವಂತ ನಿರ್ವಹಿಸ ಹೋಮ. ಇವತ್ತು ತಿರುಮಲದಲ್ಲಿ ಹೆಂಗೆ ನಡೀತಾ ಇದೆ, ಎಷ್ಟು ಜನ ನಮ್ಮ ದಾಸ ಸಾಹಿತ್ಯ ಅಕಾಡೆಮಿ, ನಾನು ಕಲ್ಯಾಣೋತ್ಸವ ಮಾಡಿಸ್ತಾ ಇರ್ತೀನಿ. ಎಲ್ಲ ನಮ್ಮ ಬ್ರಾಹ್ಮಣ ಟೀಮಲ್ಲಿ ದೊಡ್ಡ ದೊಡ್ಡ ವಿದ್ವಾನ್ ಪುರಾಣ ಪುಣ್ಯಕಥೆ ಎಲ್ಲ ಇರುತ್ತೆ. ನಮ್ಮ ಬಾಯಿಗೆ ಕೆಟ್ಟು ಮೈಸೂರು ಅದೇನೋ ಪಿಟೀಲ್ ಚೌಡೆ ಏನೋ ಹೆಸರು. ನಮ್ಮ ತಾತ ಪಿಟೀಲ್ ರಾಮರಾಯರು. ನಿಮ್ ತಾತನ ಅರಮನೆ ಪಿಟೀಲ್ ರಾಮರಾಯರು ಆಗಿನ ಕಾಲದಲ್ಲಿ. ನೀವು ಅವ್ರ ಮೊಮ್ಮಗ? ಅವ್ರ ಮೊಮ್ಮಗ, ನಮ್ಮ ತಾತ. ಎಷ್ಟು ದೊಡ್ಡ ವ್ಯಕ್ತಿ ಅವರು, ಹೇಳಕ್ಕಾಗಲ್ಲಮ್ಮ. ನಾನು ಹೇಳಿದ್ದೆ ನಾವೆಲ್ಲ ಭಿಕ್ಷಾನ್ನ ಮಾಡ್ತಾ ಇದ್ವಿ ಅಮ್ಮ. ಭವತಿ ಭಿಕ್ಷಾಂದೇಹಿ ಅಂತ 2 ಕ್ಯಾನ್ ಹಿಡ್ಕೊಂಡು ಹೋಗ್ತಾ ಇದ್ದೆ. ಅವಾಗೆಲ್ಲ ಬಡಸ್ತಾನ. ನಾವು 5 ಪೈಸಾ 4 ಆಣೆ 8 ಆಣೆ ನೋಡಿರೋ ಜನ. ಅವ್ರ ಪಾದ ಧೂಳು ನಾವು ಬದುಕಕ್ಕಾಗಲ್ಲ. ಆಗಲ್ಲಮ್ಮ. ಭಿಕ್ಷಾನ್ನ ಮಾಡ್ತಾ ಇದ್ದೆ, ಭವತಿ ಭಿಕ್ಷಾಂದೇಹಿ ಅಂತ. ಪಿಟೀಲ್ ಚೌಡೆ ಅಂದ್ರೆ ಸುಮ್ನೆನಾ? ಇವತ್ತು ನಾವು ಹೇಳ್ಕೋಬಾರ್ದು, ಎಲ್ಲೂ ನಾನು ಹೇಳ್ಕೊಡಲ್ಲ. ಏನೋ ಆಯ್ತು, ನನ್ನ ಹೆಂಡತಿನೂ ಅವ್ರ ಮನೆಯವರು ಯಾರು ಪರಿಚಯ ಇಲ್ಲ, ಯಾರು ಇಲ್ಲ. ಈಗ ನಮ್ಮ ಹಳೆ ಒಬ್ಬರೇ ಉಳ್ಕೊಂಡಿರೋದು. ನಾನು ಆ ಮಗು ಹಳೆ ತಲೆ. ನನ್ನ ಮಗು ಯಾವ ಊರ್ದು ಅಂತ ಒಂಚೂರು ಮಾಹಿತಿ ಕೊಡ್ತೀರಾ ನಮ್ಗೆ? ನಮ್ ದೊಡ್ಡಪ್ಪನ ಮಗನೇ, ಬೇರೆ ಯಾರು? ನಿಮ್ಮ ದೊಡ್ಡಪ್ಪನ ಮಗನೇ, ನಮ್ಮ ರಕ್ತ 12 ವರ್ಷದ ಮಗು, ನಮ್ಮ ರಕ್ತ ಸಂಬಂಧ, ಬೀಜವನ್ನಲ್ಲ. ಯಾರು ಅಲ್ಲ, ನಿಮ್ಮನೆ ಮಗುನೇನೆ. ಮಗುನೇ. ಆ ಮಗು 12 ವರ್ಷ ಆ ಮಗು. ಅಪ್ಪ ಅಮ್ಮ ಯಾರು ಇಲ್ಲ, ಈಗ ನಾನೇ ಆ ಮಗು. ಆ ಮಗು ಅಷ್ಟು ಕೋಟಿ ಆಸ್ತಿ ಇಲ್ಲ, ಇವ್ರಿಗೆ ಆ ಮಗುಗೆ ದಕ್ಕತ್ತೆ. ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಪೂರ್ ಯಾರ್ಯಾರು ಇದಾರೆ ಅಂತವ್ರಿಗೆ ಕಾಂಟ್ರಿಬ್ಯೂಷನ್ ಕೊಟ್ಕೊಂಡು ಹೋಗೋದು ಅಂತ ನಾವು ಡಿಸೈಡ್ ಮಾಡಿ. ನಮ್ಗೆ 108 ಕೋಟಿ ಏನ್ ಮಾಡ್ತೀರಾ ಅಮ್ಮ? ನನಗೆ ಗೊತ್ತಿಲ್ಲ ಅಮ್ಮ. ಏನ್ ಮಾಡ್ತೀರಾ ಅಷ್ಟೊಂದು ದುಡ್ಡು? ಬಂದ್ರೆ ನಿಮ್ಗೆ ಹಿಡಿಯಕ್ಕಾಗತ್ತಾ? ಸೂಟು ಬೂಟು ಕಾರು ಗೀರು ಹಾಕೊಂಡು ಓಡ್ತಾ ಇರ್ತೀರಾ ದೇವ್ರು ಹಗ್ಗ ಕಟ್ಟಾಗ್ತಾನೆ ಎಲ್ಲನಕ್ಕೂ. ಇಷ್ಟು ದುಡ್ಡು ಬಂದ್ಬಿಟ್ರೆ ಮೆರಿಬೇಡ. ಅನ್ನ ಈಗ ನೀವು 1 ಗ್ಲಾಸ್ ಊಟನ ಏನೋ ಕೊಡ್ತೀರಾ, ತಿಂತೀವಿ. ರಾತ್ರಿ ಊಟ ಮಾಡ್ತೀವಿ ಇಲ್ಲೋ ಶ್ರೀಮನ್ ನಾರಾಯಣ ಮೂರ್ತಿ. ನಾವೇನ್ ದಾನ ಧರ್ಮ ಮಾಡ್ತೀವಿ ಅದೇ ಕೊನೆ ತನಕ ಇರುತ್ತೆ. ಈಗ ನಾನು ಬರ್ತೀನಿ, ಏನೋ ಒಂಚೂರು ಕೊಟ್ಟು ಹೋಗ್ತೀನಿ. ಯಾರೋ ಬಿಟ್ಟರೆ ಬೇರೆ ಯಾರಿಗೂ ಕೇಳಿಲ್ಲ ತಾನೆ ನೀವು? ನಂಬಿಕೆ ಬೇಕು ನಮ್ಮ. ನಾನು ಯಾರನ್ನು ಕೇಳಕ್ ಹೋಗಿಲ್ಲ. ನಾನು ಒಬ್ಬಳಿಗೆ ತಾನೆ 1,80,000 ಕೇಳಿರೋದು. ಹೌದು, ಇನ್ಯಾರು ಕೇಳಕ್ ಹೋಗಿಲ್ಲ, ಯಾರು ಕೇಳಿಲ್ಲ. ಇನ್ಯಾರು ಇಲ್ಲ. ನಮ್ಮ ಜಯ ಕೇಳಿದ್ರೆ ನಾವು ನಿಮ್ಮ ಹತ್ರ ಬರ್ತಿದ್ದೆ ಹುಡುಕೊಂಡು. ಈಗ ಅವ್ರು ನನಗೆ ಸಹಾಯ ಮಾಡಿದ್ದಾರೆ. ಅವ್ರು ಒಂಚೂರು ನನ್ನ ಕೈ ಜೋಡಿಸಿದೆ. ಹುಡುಕನ್ನ ಬೇರೆ ಕೇಳಿದ್ರೆ ಯಾಕೆ ಮೇಡಮ್ ಇಲ್ಲಿ ಹುಡುಕೋ ಬರ್ತಿದ್ದಾವ? ಹೆಂಗೂ ಚೈನ್ ಇತ್ತಪ್ಪ ಅತ್ಲಾಗೆ. ಯಾಕೆ ಬೇರೆ ಸುಮ್ನೆ ತಗೊಳ. ನಾನು ನೀವು ಇಟ್ಬಿಟ್ಟು 1 ನಿಮಿಷಕ್ಕೆ ತರ್ಬೋದು ಬನ್ನಿ. ಅಯ್ಯಪ್ಪ, ನಾನು ಕುಲ್ಕೆ ಇಲ್ಲಿ ಕುಲ್ಕೆ ನನಗೂ ಅವ್ರು ಏನೋ ಅಂದ್ರು, ಏನೋ ಗರ್ಭಕೋಶ ಆಪರೇಷನ್ ಆಗೈತೆ ಪಾಪ. ಆ ಆಟೋದಲ್ಲಿ ಅಲ್ಲಿ ಕುಲ್ಕಿ ನಡೆಯಲ್ಲ ನೆಟ್ಕಾಬಿಟ್ಟೈತ ಅಮ್ಮನ ಪಾಪ. ಪಾಪ ಹೇಗೋ ಚೆನ್ನಾಗಿರ್ಲಿ ತಾಯಿ, ಚೆನ್ನಾಗಿರೋ ಬರ್ತಾನೆ. ದೇವರ ಆಶೀರ್ವಾದ ಮಾಡ್ತಾ ಚೆನ್ನಾಗಿರೋ ಪಾಪ. ಗರ್ಭಕೋಶ ಆಪರೇಷನ್ ಆಗೈತೆ, ಆಟೋದಲ್ಲಿ ಕುಲ್ಕಿ ಎತ್ಕೊಂಡ್ ಬಂದವ್ರೆ ನನ್ ಬಂಗಾರನ. ಅದು ಪಾಪ 40 ಲಕ್ಷ ಕೊಟ್ಟೈತೆ. ಕಾರಲ್ಲಿ ಕರ್ಕ ಬರ್ಬೇಕು. ಕೊಟ್ಟಿಲ್ಲ ತಾಯಿ, ನಾನು ಒಬ್ಳೆ ಕೊಟ್ಟಿಲ್ಲ. ಅಷ್ಟ್ ಕೊಟ್ಟಿದ್ಯಲ್ಲ ತಾಯಿ, ಪುಣ್ಯವಂತ ನೀನು. ನಾನು 40 ಲಕ್ಷ ನಾನು ಕುಬೇರ್ಗಿದ್ದೆ. ಈಗ ನಿಮ್ ಪರಿಚಯ ಇರ್ತಾರೆ, ಅವ್ರ ಹೆಂಗ್ ಖುಷಿ ಸಿಕ್ಕತ್ತೆ. ಹಿಂಗೆ ನಾವು ಮಾಡ್ಕೊಂಡಿರೋದು. ಈಗ ಇಲ್ಲಿಂದ ಹತ್ರ ರೂಟ್ ಹೇಗೆ ನಾನು ಹೋಗೋದಕ್ಕೆ? ಎಲ್ಲಿಗೆ ಹೋಗೋದು? ಮೆಟ್ರೋಗೆ ಹೋಗಕ್ಕೆ. ಮೆಟ್ರೋಗೆ ಹೋಗ್ಬೇಕಾ? ನಿಮ್ಗೆ ನಾಗರಬಾವಿ ಎಲ್ಲ ಹತ್ರ ಆಗುತ್ತಾ? ಹಿಂಗ ಹತ್ರ ಆಗುತ್ತೆ. ನೈಸ್ ರೋಡ್ ಇಲ್ಲಿಂದ 2 ನಿಮಿಷ ದಾರಿ. 2 ನಿಮಿಷ ದಾರಿ. ಆಟೋದವನು ಇಲ್ಲೇ ಇದ್ದಾನೆ. ಇದಾರ ಹೋದ್ರು ಅನ್ಸತ್ತೆ. ಕೊಟ್ಟಿಲ್ಲ.
ಓ ದುಡ್ಡು ಕೊಡದೆ ಇಟ್ಕೊಂಡಿದ್ದೀರಾ ನೀವು? ಇಲ್ಲ ಇಲ್ಲ ಅವ್ರೇ ಇರ್ತೀವಿ ಅಂದ್ರೆ ಅಪ್ ಅಂಡ್ ಡೌನ್ ಬರ್ತೇವೆ ಅಪ್ ಅಂಡ್ ಡೌನ್. ಏನ್ ಸರಿಯಾಗಿ ಬುದ್ಧಿವಂತರು ಕಣ್ರಿ. ಅಲ್ಲಮ್ಮ ಇಲ್ಲಿ ಇಂಥ ಸ್ಥಳ ನಮ್ಗ್ ಗೊತ್ತಿಲ್ವಲ್ಲ ಈ ಕಡೆ ಬಂದಿಲ್ಲ. ಏ ಇದೇನ್ ಕಾಡಲ್ಲಿ ಇದೀವ ನಾವು? ಅಲ್ಲಲ್ಲಮ್ಮ ನಾವ್ ಇಂಥ ಜಾಗದಲ್ಲಿ ಆಟ ಇಂಥ ಸ್ಥಳ ಅಂದ್ರೆ ನೀವೆಲ್ಲ ಡೆಲ್ಲಿಗೆ ಇದಕ್ ಹೋಗೋರು, ನೀವು ಕಲ್ಕತ್ತಾಗ ಅಲ್ಲಮ್ಮ ಈ ಹೋಗೋರು. ಕಡೆನ ನಾನು ಬಂದಿಲ್ಲ ನಾನು, ಆಯ್ತಾ? ಅದಕ್ಕೆ ಆಟೋ ನೋಡಿ ಅವರು ಡೆಲ್ಲಿ ಆಸ್ತಿ ಇರೋರು, ಕಲ್ಕತ್ತಾದಲ್ಲಿರೋರು, ಚೆನ್ನೈ, ಮೈಸೂರು, ಬೆಂಗಳೂರಲ್ಲಿರೋರು, ಇದೆಲ್ಲ ಯಾವ ಲೆಕ್ಕ ಅವ್ರಿಗೆ? ಏನೋ ಹೇಳ್ತಾರೆ, ಹೆಲಿಕಾಪ್ಟರ್ನು ತಂದು ನಿಲ್ಲಿಸ್ತಾರಪ್ಪ ಅವರು. ನಾವ್ ಯಾವ ಲೆಕ್ಕ ಸ್ವಾಮಿ? ಈಗ ಹೇಳ್ರಿ ಎಲ್ರು ಹತ್ರ ರೋಡ್ ಎಲ್ಲಿ ಮೇಡಮ್? ಏನಿಲ್ಲ, ನೈಸ್ ರೋಡ್ ಹೋದ್ರೆ ಹತ್ರ ನಿಮ್ಗೆ. ನೈಸ್ ರೋಡ್ ಬಸ್ಸಲ್ಲಿ ಹೋದ್ರೆ ಹತ್ರ. ನೈಸ್ ರೋಡ್ ಅಂದ್ರೆ ಸುಂಕದಕಟ್ಟೆ ಹತ್ರ, ಇಲ್ಲಿಂದ ಅದತ್ರ ನಿಮ್ಗೆ. ಅಲ್ಲಿಂದ ನೀವು ಆರಾಮಾಗಿ ಮನೆಗೆ ಹೋಗ್ತೀರಾ, ಬೇರೆ ಎಲ್ಲಾರು ಹೋಗ್ಬೇಕಾ? ಇನ್ನೆಲ್ಲಿಗಮ್ಮ ಹೋಗ್ಬೇಕು? ಅಲ್ಲ ಯಾರು ಬೇರೆ ಕೊಟ್ರೆ ಈಗ ಅವ್ರ ತಂಗಿ ಬರ್ತಾರೆ ಎತ್ಕೊಂಡೆ ಅದು ಕಳಿಸ್ಬೇಕು. ಅವ್ರ ಮನೆಗೆ ಹೋಗೋಷ್ಟ್ರಲ್ಲಿ ಟ್ರಾನ್ಸ್ಫರ್ ಆಗದ್ ಬಿಡಿ, ನಮ್ಮಮ್ಮ ಹಾಕ್ತಾರೆ. ನಮ್ಮಮ್ಮಂಗೆ ಅದಕ್ಕೆ ಕೊಟ್ಟಿದ್ದೀನಿ, ಎಲ್ಲ ತಗೊಂಡಿದೀವಲ್ಲ ನೀವು. 5 ನಿಮಿಷ ಟ್ರಾನ್ಸ್ಫರ್, ಅವ್ರ ಅಕೌಂಟ್ GPA ಮಾಡ್ತಾರ. ಸರಿ ಸರಿ. ಅದಕ್ಕೆ ಕ್ಯಾಶ್ ಇದೆ ನನ್ನ ಹತ್ರ ಕ್ಯಾಶ್ ಇದೆ. ನಮ್ಮಮ್ಮ ನಾನೇ ಹಾಕ್ತೀನಿ ಅಂದ್ರು. ಅಂತ ಒಳ್ಳೆ ಕೆಲ್ಸಕ್ಕೆ ನಾನು ಹಾಕ್ತಾ ಹೋದ್ರೆ ಏನೇ ನೀನು ಅಂತ ಅಂತಾರೆ. ಸರಿ ಬಿಡಮ್ಮ, ನಿನ್ ಮುಖ ತೋರಿಸ್ತೀನಿ, ನೀನ್ ನೋಡ್ಕೊಳಮ್ಮ ಅಂತ ಕೊಟ್ಟಿದ್ದೀನಿ. ಓಕೆನಮ್ಮ? ಅಮ್ಮ ಈಗ ನಾನು ಕೊಡಕ್ ಬರ್ಬೇಕಾದ್ರೆ ನಾವಿಬ್ರು ಬರ್ತೀವಿ. ನೀವು ನನಗೆ ವಾಪಸ್ ಕೊಡ್ಬೇಕಾದ್ರೆ ಕೊಡ್ಬೇಕಾದ್ರೆ ಫೋನ್ ಮಾಡಿ ಕರೆಕ್ಟ್ ಆಗಿ ಹೇಳಿ, ಯಾವ ತರ ಕೊಡ್ತೀರಾ? ಈಗ ನಾನು ನಿಮ್ಮನ್ನ ನಂಬಿ ಕೊಡ್ತಾ ಇದೀನಿ 1 ಲಕ್ಷ. ನಾನು ಹೇಳ್ತೀನಿ ನೋಡಿ, ನಾನು ಒಟ್ಟಿಗೆ 10 ಲಕ್ಷ, ಒಂದ್ಸರಿ 5 ಲಕ್ಷ ದುಡ್ಡು ಕೆಟ್ಟದ್ದು ನಾನು ಹಾಕ್ತಾರಲ್ಲ. ನಾನು ಒಂದ್ಸರಿ 10 ಲಕ್ಷ ತಗೊಂಡ್ಬರ್ತೀನಿ, ಕ್ಯಾಶ್ ತಗೊಂಡ್ಬರ್ತೀನಿ. ಕ್ಯಾಶ್ ಒಂದ್ಸರಿ 10 ಲಕ್ಷ ತಗೊಂಡು ಒಂದ್ಸರಿ 5 ಲಕ್ಷ ತಗೊಂಡು ಬಂದು ಕೊಟ್ಟು ಹೋಗ್ತೀನಿ. 2 ಹಂತದಲ್ಲಿ ಬರ್ತೀನಿ. ಇಲ್ಲ ಅಂದ್ರೆ 7.5 2 ಹಂತದಲ್ಲಿ ದುಡ್ಡು ಕೊಡ್ತೀನಿ. ಒಟ್ಟು 15 ಲಕ್ಷ. 15 ಲಕ್ಷನ 7.5 2 ಹಂತದಲ್ಲಿ ತರ್ತೀನಿ. 1.80 ಯಾಕೆ 2 ಕೊಟ್ಬಿಡಿ ಬಟ್ ಅಲ್ಲ 1 ನಿಮಿಷ 2 ಕೊಟ್ಬಿಡಿ. ಅಲ್ಲ ಅವ್ರು ನನಗೆ ಯಾವ ತರ ಕೊಡ್ತಾರೆ ಅನ್ನೋದು ಮುಖ್ಯ. ಅಲ್ಲಿ ಏನಿದ್ರಲ್ಲ 2 ಗಂಟೆ 15 ಲಕ್ಷ ಕೊಡ್ತೀನಮ್ಮ. ಈಗ ಅವ್ರು ಹೇಳ್ತಾ ಇರೋದು 2 ಲಕ್ಷ ಒಂದು ಕೊಡಿ ಅಂತ. 80 ಅದಕ್ಕೆ ನಿಪ್ಪ ಸೇರಿಸ್ಕೊಡಿ ಅಂತ ಇರೋದು. 20 ಕೊಟ್ಬಿಡಿ, ಇಂದು ಮುಂದೆ ಬಸ್ ಚಾರ್ಜ್. ಅದಕ್ಕೆ ಇದೆಯಲ್ಲ ಸುಮ್ಮನೆ ಬಸ್ ಚಾರ್ಜ್ಗೆಲ್ಲ ಬಸ್ ಚಾರ್ಜ್ಗೆಲ್ಲ ನೀವೇ ತಾನೇ ಹೇಳಿದ್ ಬಸ್ ಚಾರ್ಜ್ ಆಗುತ್ತೆ ಅಂತ. ಈಗ ಬಸ್ ಚಾರ್ಜ್ ಅಂತ ನಾವೇನೋ 2 ಬಟ್ಟೆ ಏನ್ ಸಮಸ್ಯೆ ಗ್ರಾಮಾಂತರದಲ್ಲಿ ಧಾರಾವಾಹಿ ಪುಣ್ಯ ಹಾಕಿದ್ದೆ ಬಹಳ ಆಕ್ಟಿಂಗ್ ಮಾಡ್ತೀನಿ. ಅದು ಅಭ್ಯಾಸ ಬಲ. ನಮ್ನ ಸೇರ್ಸ್ಕೊಡ್ರಿ. ನಮ್ಗೆ ಆಲ್ರೆಡಿ ಕೂತಿದ್ದೀರಲ್ಲ. ಅಲ್ಲ ಸೀರಿಯಲ್ಗೆ ಸೀರಿಯಲ್ ಮಾಡ್ತೀರಲ್ಲಮ್ಮ, ಎಡಗೆ ಮಾಡಕ್ಕನ ಸೇರ್ಕೊಳ್ಳೋಣ ಬಿಡಿ. ಆಯ್ತು. ರೌಂಡ್ ಫಿಗರ್ ಮಾಡಿ ಅವೆಲ್ಲ 2 ಲಕ್ಷಕ್ಕೆ ಪಕ್ಕ ನಂಬಿ ಕೊಡ್ತಾ ಇದೀವಿ, ಮೋಸ ಮಾಡಬಾರ್ದು. ಇದಕ್ಕಿಂತ ಇನ್ನೇನ್ ಬೇಕು? ಅಲ್ಲ ಮೋಸ ಗಿಸ ಮಾಡಬೇಡಿ. ಅಲ್ಲ ನೀವು 108 ಕೋಟಿ ಇದೆ ಅಂದಿದ್ದು ಕೊಡ್ತಾ ಇರೋದು ನಾವು. ಅಮ್ಮ ನಾನು ಬ್ರಾಹ್ಮಣ, ಈ ಜನವರಿಗೆ ಬೆಲೆ ಬೇಕು ಮನುಷ್ಯ. ಅದು ವಿಷಯ ಬೇಡ ನಂಗೆ, ಜನರು ಯಾರು ಕೇಳಲ್ಲ. ನಂಗೆ ಆ ವಿಷಯ ಬೇಡ. ನೀವು ಹೇಳಿದಕ್ಕೆ 108 ಕೋಟಿ ಬರ್ತಾ ಇದೆ. ನನಗೆ 108 ಬರ್ತಾ ಇದ್ದೋದ್ರಿಂದನೇ ನಾನು ಸರಿ, ಲಾಸ್ಟ್ ಫೈನಲ್ ನಮ್ಮ ಅಮ್ಮಂಗೆ ಹೇಳ್ಬಿಡಿ. ನಮ್ಮ 2 ಕೋಟಿ. ನಾನು ಮುಗಿಸ್ತೀನಿ. ತಾಯಿ ಹೆಸರೇನು ಹೇಳಿ? ನಿಮ್ ತಾಯಿ ನಮ್ಮ ತಾಯಿ ಹೆಸರು ಗೌರಮ್ಮ ಅಂತ. ಗೌರಮ್ನವರೇ ನಮಸ್ಕಾರ. ನೀವು ಗೌರಮ್ನವರೇ ನಮಸ್ಕಾರ. ನೀವು ಮತ್ತೆ ನಿಮ್ಮ ಮಗಳು ಶಶಿಕಲಾ ಸೇರಿ ಮಾಡಿ ನನಗೆ ಸಹಾಯ ಮಾಡ್ತಾ ಇರೋದ್ರಿಂದ 15 ಲಕ್ಷ ರೂಪಾಯಿನ 2 ಕಂತಲ್ಲಿ ತಗೊಂಡ್ಬಂದು ಇವತ್ತು ಹೇಗೆ ಬಂದಿದ್ದೀನೋ ಅದೇ ಕಂತಲ್ಲಿ 7.5 2 ಕಂತಲ್ಲಿ ತಂದು ದುಡ್ಡನ್ನ ಒಂದು 15-20 ದಿನ ಒಳಗಡೆ ತಲುಪಿಸ್ತೀನಿ. 2 ಲಕ್ಷ ನೀವು ನಮಗ್ ಸಹಾಯ ಮಾಡಿ. ನಮ್ಮಮ್ಮ ಅದಕ್ಕೆ ಏನಂದ್ರು ಅಂದ್ರೆ, ಅವ್ರ ಹತ್ರ ಎಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಐತೆ 108 ಕೋಟಿ ಅಂತ ಕೇಳಿದ್ರು ನಮ್ಮಮ್ಮ ನನಗೆ. ಅದಕ್ಕೆ ಆಸ್ತಿ ನಮ್ಮ ಒಟ್ಟು ಕುಟುಂಬದ ಆಸ್ತಿನಲ್ಲಿ ನಮ್ಗೊಬ್ಬಂಗೆ ಬರಲ್ಲ, ಎಲ್ಲರಿಗೂ ಡಿವೈಡ್. ನೋಡಮ್ಮ, ಡೆಲ್ಲಿಲಿದೆ, ಕಲ್ಕತ್ತಾದಲ್ಲಿದೆ, ಬೆಂಗಳೂರಿದೆ, ಮೈಸೂರಿದೆ, ಇನ್ನೊಂದು ಚೆನ್ನೈಯಲ್ಲಿದೆ. ಇಷ್ಟು ಆಸ್ತಿ ಅವ್ರ ಹೆಸರಿಗಿದೆ. ಏನಿಲ್ಲ, ಎಲ್ಲ ಆಗೋಗಿದೆ. ಆರ್ಡರ್ ಕಾಪಿ ಎಲ್ಲ ಆಗೋಗಿದೆ. ಬರೀ ಒಂದು ಸೈನ್ ಮಾಡಬೇಕು. ಸೈನ್ ಮಾಡೋದಕ್ಕೋಸ್ಕರ 1,80,000 ರೂಪಾಯಿ ಬೇಕು. ಅದಕ್ಕೋಸ್ಕರ ಆರ್ಡರ್ ಕಾಪಿ ಏನಾರ ಇದೆಯಾ ಸ್ವಾಮಿ ನಿಮ್ಮ ಹತ್ರ? ಫೋನ್ ಅಲ್ಲಿ ಬಂದಿರುತ್ತಲ್ಲ ಒಂದ್ ಮೆಸೇಜ್, ಅದು ಇದು. ಇನ್ನೂ ಇಲ್ಲ. ಅದು ಕೋರ್ಟಲ್ಲಿ ಎಲ್ಲ ಅಪ್ರೂವಲ್ ಆಗಿ ಇಟ್ಕೊಂಡಿದ್ದಾರೆ. ಸರಿ ಆಯ್ತು, ಬಂದಿಲ್ಲ. ಯಾವ್ದಾದ್ರು ಒಂದು ಇಲ್ಲ ಇನ್ನು ಯಾವೆಲ್ಲ ತರ್ಕು ನಾನು ಎಲ್ಲೂ ನಾನು ಯಾರ ಹತ್ರನೂ ಅಲ್ಲ ಸ್ವಾಮಿ, ನಿಮ್ಮ ನಂಬರ್ ಕೊಟ್ಟಿರ್ತೀರಿ, ಏನಾರ ಒಂದು ಮೆಸೇಜ್ ಇರುತ್ತಲ್ಲ. ಇಲ್ಲ ನಂಗೆ ಏನು ನಾನು ತಗೊಂಡು ಇಲ್ಲ, ನಂಗೇನು ಕೊಟ್ಟಿಲ್ಲ. ನಾನು ಯಾವಾಗಲೂ 15 ದಿನಕ್ಕೆ ವಾರಕ್ಕೆ ಒಂದು ನೀವು ಒಂದ್ಸಲ ಕೊಟ್ಟಿರೋದು ಗಿಟ್ಟಿರೋ ಪೇಪರ್ ಅದು ಇದು ಏನಾರ ಇರುತ್ತೆ. ಎಲ್ಲ ದೊಡ್ಡ ಒಂದಾದ್ರೂ ನಿಮ್ಮ ಹತ್ರ ಇರುತ್ತಲ್ಲ ಸ್ವಾಮಿ. ಏನು ಇಟ್ಕೊಂಡಿಲ್ಲ, ನಾನು ಯಾವ್ದು ಇಟ್ಕೊಂಡಿಲ್ಲ. ಏನಿದ್ರು ದೊಡ್ಡವ್ರ ಹತ್ರ ಹೋಗಿ ನಿಂತ್ಕೊತೀನಿ, ಸೈನ್ಗಳು ಹಾಕ್ತಾರೆ, ಫೈಲ್ಗಳೆಲ್ಲ ಇರುತ್ತೆ, ಅಲ್ಲೇ ನೋಡ್ತಾ ಇರ್ತೀನಿ, ಅಲ್ಲೇ ಮುಗಿಸ್ಕೊಡ್ತೀನಿ. ನಾನು ಎಲ್ಲೂ ತರಲ್ಲ. ಯಾಕೆ ನಮ್ಗೆ ಎಸ್ಕಾರ್ಟ್ ಕವರ್ ಆಗ್ತಾ ಇರೋದ್ರಿಂದ. ಎಸ್ಕಾರ್ಟ್ ಬೇರೆ ಇದಾರೆ, ಎಸ್ಕಾರ್ಟ್ ಅವ್ರಿಗೆ. ಅಮ್ಮ ಕೇಳಿಸ್ಕೊ ಗೌರಮ್ಮ, ಅಮ್ಮ ಕೇಳಿಸ್ಕೊ, ಎಲ್ಲೂ ಹೇಳ್ಬೇಡ ಅಮ್ಮ. ನಾನು ನಿಮ್ಮ ಕೈಲಿ ಒಂದು ನನ್ನ ಮಗಳನ್ನ ಆ ಸ್ಥಾನದಲ್ಲಿ ಇದ್ದೀರಾ ಅಷ್ಟು ಹೇಳ್ತಾ ಇದ್ದೀನಿ. ಇವೆಲ್ಲ ಸೀಕ್ರೆಟ್ ಆಗಿ ನಾನು ಕೂಲಂಕುಷ ಪರಿಹಾರ. ಸರಿ, ಧನ್ಯವಾದಗಳು. ಇನ್ನೊಂದು
ನೀವು ಮನೆಗೆ ಹೋಗೋಷ್ಟ್ರಲ್ಲಿ ಬರುತ್ತೀರಿ. 2 ರೌಂಡ್ ಕೊರೆ ಏನು? 2.5 ಅಲ್ಲಲ್ಲ ಎರಡೇ ರೌಂಡ್ 1,80,000 ಅಂದ್ರಮ್ಮ ಇವ್ರು. ಇಲ್ಲಿ ಅಮ್ಮ 1.80 ಕೇಳಿದ್ರೆ ಬಸ್ ಚಾರ್ಜ್ ಗಿಸ್ಚಾರ್ಜ್ ಅಂತ ಅವ್ರು 24 ಅಂತ ಒಂದು 20 ಇರ್ಲಿ ಆ ಕಡೆ ಈ ಕಡೆ 2 ರೌಂಡ್ ಫಿಗರ್ ಕಳಿಸಿ 15 ನಾನು 2 ಕಂತಲ್ಲಿ 7.5 ಮಿಸ್ ಮಾಡ್ಬಾರ್ದು ಕಣಮ್ಮ, ನೀವು ಅಷ್ಟೇನೆ ಮಾತಿಗೆ ತಪ್ಪಾರ್ದು. ನಿಮ್ ಮಗ ನಮ್ಮ ಮೇಲೆ ಗಲಾಟಿಗೆ ಬರ್ಬಾರ್ದು. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಏನಕ್ಕಮ್ಮ? ನಾನು ಫೋಟೋ ತಗೊಂಡು ಸುಮ್ಮನೆ ನಾನು ಕಳಿಸ್ತೀನಿ ಬಿಡಿ ನನ್ನ ಹತ್ರ. ಒಂದ್ ನಿಮಿಷ ಫೋಟೋ ವಿಡಿಯೋ ಇದ್ರಲ್ಲಿ ಬರ್ತಾರೆ ನಮ್ಮಿಬ್ರು ತಗೊಳ್ಳೋಣ ಅಂತ ಕೊಡಿ ಸರ್. ತಂಗಿನ ಭಾವನೆ ಅಲ್ಲ ನೀವು ಓಪನ್ ಮಾಡ್ಕೊಡಿ, ನಂಗೆ ಅವೈಲೇಬಲ್ ಅಲ್ಲಪ್ಪ. ನಾನು ನಿಮ್ ಫೋನ್ ಎಲ್ಲ ಗೊತ್ತಿರಲ್ವಲ್ಲ ನನಗೆ. ನನ್ಗೂ ಅಷ್ಟೇ ಇದೆಯೇ ಬರೋದಮ್ಮ. ನಾನು ಅದು ಫೋನಲ್ಲೆಲ್ಲ ಅಷ್ಟೆಲ್ಲ ಇಟ್ಕೊಂಡಿರಲ್ಲ. ನಾವು ಮೇಡಮ್ ಹೋಗಿದ್ದು ಧಾರಾವಾಹಿ ಮಾಡ್ತಾರೆ ಅಂತ ಗೊತ್ತು ಬೇಡ್ದ ಮುಖ ತೋರಿಸ್ರಿ. ಅಯ್ಯ ಮುಖ ಚೆನ್ನಾಗೈತ್ ಬನ್ರಿ ತೋರಿಸಿದೀನಿ. ಸೆಕೆಂಡ್ರಿ ಸಾಕು ಮಸ್ತ್ ನೋಡಿ ಸರ್. ಬರ್ತೀವಪ್ಪ. ಧನ್ಯವಾದಗಳು, ಬಂದಿದ್ದಕ್ಕೆ ಖುಷಿ ಆಯ್ತು. ಪರವಾಗಿಲ್ಲ, ನಮಸ್ಕಾರ. ತಂಗಿ ಭಾವನೆ ಪರವಾಗಿಲ್ಲ, ಹಿಂಗೆ ಇರೋಣ. ಸಂತೋಷ. ಥ್ಯಾಂಕ್ಸ್ ಗಿಂತ ಇದಿದೆಯಲ್ಲ, ತುಂಬಾ ಇದು ಗೌರವ. ಗೌರವ, ಹಿಂಗಲ್ಲ ಗೌರವ ಇದು. ಒಳ್ಳೆದಾಯ್ತು, ಒಳ್ಳೆದಾಗ್ಲಿ. ಸ್ವಲ್ಪ 1:50 ಟೈಮು. ಸರಿ, ಧನ್ಯವಾದಗಳು ಸರ್. ಓಕೆ ಮಾ. ಆಮೇಲೆ ನಿಮ್ಮ ಮಗ ಯಾರು ಎದ್ದು ಬರ್ಬಾರ್ದು. ಅದನ್ನು ಹೇಳ್ಬಿಡ್ತೀನಿ. ಹೇಳ್ಬಿಡಮ್ಮ, ತೋರ್ಸಮ್ಮ. ನನಗೂ ನನ್ನ ಮಗನಿಗೂ ಮಾತುಕತೆ ಎದ್ದು ನಿಂತ್ಬಿಟ್ಟು ತೋರ್ಸಿ. ಬನ್ನಿ ಮನೆ. ನನಗೂ ನನ್ನ ಮಗನಿಗೂ ಮಾತುಕತೆ ಇಲ್ಲ. ಅಲ್ಲ, ಆಮೇಲೆ ನಾವು 1,80,000 ಕೊಟ್ಟಿರ್ತೀವಿ. ಈಗ ನೀವು 3.8 ಕೋಟಿ ನಿಮ್ಮ ಮಗ ಏನ್ ಬಿಡಲ್ಲ. ನಾನು ಅದಕ್ಕೂ ಮೇಡಮ್ ಕೇಳಿ, ನನಗೂ ನನ್ನ ಮಗನಿಗೂ ಮಾತುಕತೆ ಇಲ್ಲ. ನನ್ನ ಹೆಂಡತಿ ಸತ್ತೋದ್ಮೇಲೆ ನನ್ನ ಹೆಂಡತಿ ನನ್ನ ಪದಾರ್ಥನೇ ಕೊಟ್ಟೋದ್ಮೇಲೆ ನಾನು ಬಂದು ಅಲ್ಲ, ದುಡ್ಡು ಅಂದ್ರೆ ಮಲಗಿದ ಹೆಣನೇ ಎದ್ದಾಳುತ್ತೆ. ಇಲ್ಲ 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 ನೋಡಮ್ಮ, ಏನು ಇಲ್ವಂತೆ ಅವ್ರ ಮಗನ್ ಕಾಟ. ಏನು ಇಲ್ಲ. ಅವ್ರಿಗೂ ಗೊತ್ತು. 10 ನೋಡಿ ಅವ್ರು ಕೇಳಿ. ತುಂಬಾ 40-50 ವರ್ಷದಿಂದ ಬಾಂಧವ್ಯ. ಸರಿ ಆಯ್ತು, ಹೋಗ್ತೀನಿ. ಒಳ್ಳೆದಾಗ್ಲಿ. ರೌಂಡ್ ಫಿಗರ್ 2 ರೌಂಡ್ 1.80 ಅಂದ್ರಮ್ಮ. ಗೌರಮ್ನವರೇ ರೌಂಡ್ ಫಿಗರ್ 2 ಕಳಿಸ್ಬಿಡಿ. 15 ಲಕ್ಷ. 2 ರೌಂಡ್ ಫಿಗರ್ 2 ಕಳಿಸ್ಬಿಡಿ. 1.80 ಹೇಳಿರೋದು ನಿಜ. ನಂಗೆ ಬಸ್ ಚಾರ್ಜ್ ಬೇಕು ಅಂತಾರೆ. 2 ಲಕ್ಷನ ಕಳಿಸ್ಕೊಟ್ಬಿಡಿ. ನಾನು 15 ಲಕ್ಷನ 2 ಕಂತಲ್ಲಿ ತಂದ್ಕೊಡಿ. ಬನ್ನಿ ಮಕ್ಕ, ಆ ಕಡೆ ಹೋಗ್ರಿ. ಸತ್ಯವಾಗ್ಲೂ ನನಗೆ ನಿಜ ಸುಳ್ಳು ಏನೂ ಗೊತ್ತಿಲ್ಲ ಮೇಡಮ್. ದೇವರನೇ ಗೊತ್ತಿಲ್ಲ ಮೇಡಮ್. ನಿಮಗೆ ಎಷ್ಟು ಸತ್ಯ ಗೊತ್ತಿದೆಯೋ ನಿಮ್ಮ ಪಾದಕ್ಕೊಂದು ನಮಸ್ಕಾರ. ನನಗಷ್ಟೇ ಗೊತ್ತು ಮೇಡಮ್. ನನಗೆ ಬೇರೆ ವಿಷಯ ಏನೂ ಗೊತ್ತಿಲ್ಲ ಮೇಡಮ್. ಸತ್ಯವಾಗ್ಲೂ ಏನೂ ಗೊತ್ತಿಲ್ಲ ಮೇಡಮ್. ನನಗೆ ಎಸ್ಕಾರ್ಟ್ ಇದ್ದಾರಂತವ್ರಿಗೆ ನನಗೇನೂ ಗೊತ್ತಿಲ್ಲ. ಆಯಮ್ಮ 40 ಲಕ್ಷ ಕೊಟ್ಟಿದ್ದಾರಂತೆ. ಸತ್ಯನ ಸುಳ್ಳು ನನಗೇನೂ ಗೊತ್ತಿಲ್ಲ ಮೇಡಮ್. ನಾನು ನಿಮ್ಮ ಮುಂದೆ ಏನೇನಿರುತ್ತೆ ಅಷ್ಟೇ ಸತ್ಯ ನನಗೆ ಗೊತ್ತಿರೋದು ಮೇಡಮ್. ಬೇರೆ ಏನೂ ಗೊತ್ತಿಲ್ಲ ಮೇಡಮ್. ಸದ್ಯ ಎಷ್ಟೊತ್ತಂಗೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ವಿಡಿಯೋ. ಚೆನ್ನಾಗಿ ತೋರಿಸಿದಿರೇನೆ ಪಕ್ಕ. ನೀನು ಅಲ್ಲಾಡ್ತಾ ಇದ್ದೆ, ಒದೆ ಬೀಳ್ತವೆ. ಕರೆಕ್ಟಾಗಿ ಬಂದಿದ್ಯಾ ವಿಡಿಯೋ? ಕರೆಕ್ಟಾಗಿ ತೋರಿಸಿದಲ್ಲ ನಮ್ಮಿಬ್ರು ಹೆಣ್ಮಕ್ಳು. ಗೋವಿಂದ ಅಲ್ಲ, ಲಾಸ್ಟ್ ಗೋವಿಂದ ಹಾಡೇ ಬಂದ್ಬಿಡ್ತಲ್ಲಿ. ಅಯ್ಯಪ್ಪ ಚೊಪ್ಲಿ ಯಾವಾಗ ಬಿಟ್ಟೋಯ್ತ ನಾನು ತಲೆಕೆರ್ಕೊಂಡು ನಾವು ಗೋವಿಂದ ಹಾಡು ಬಂದೇ ಬಿಡ್ತು. ಅದಕ್ಕೆ ನಿಮ್ಮೆಲ್ರಿಗೂ ತೋರಿಸಿರ್ತೀವಿ ಮುಖ. ನೀವುಗಳು ಹುಷಾರಾಗಿರಿ, ವಾಯ್ಸ್ಗಳು ಚೆನ್ನಾಗಿ ನೋಡ್ಕೊಳ್ಳಿ. 3 ಹಾಕ್ತಾನೆ ಮೇಡಮ್. ಬಾಡಿಗೆ ಕಟ್ಟಿದ್ರೆ ಸಾಕಾಗಿದೆ, ಸುಮ್ಮನೆ ಇರ್ರಿ ನೀವು. 7 ಕಂಡಲ್ ವಾಡ ಆಲ್ರೆಡಿ ಬಂತು. ಅದಕ್ಕೆ ದಯವಿಟ್ಟು ನೀವೆಲ್ಲ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಒಂದಷ್ಟು ಜನಕ್ಕೆ ಸಹಾಯ ಆಗಲಿ. ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ತುಂಬಾ ಮುದ್ದಾಗಿರೋ ಹೆಣ್ಮಕ್ಳಿದ್ದಾರೆ, ಏನೋ ಗೊತ್ತಿಲ್ದಿರೆ, ಅರಿವು ಗೊತ್ತಿಲ್ಲದೆ ಹೆಣ್ಮಕ್ಳುಗಳಿದ್ದಾರೆ. ಅವ್ರು ಯಾರೋ ಅವ್ರ ತಂಗಿ ಅಂತೆ. ನನ್ನ ಹತ್ರ ವಿಡಿಯೋ ಸಪ್ರೇಟ್ ಮಾಡಿದ್ದೀನಿ. ಒಂದು ವಿಡಿಯೋ ಮಾಡ್ಕೊಂಡಿವಿ, ಒಂದು ಇನ್ಸ್ಟಾದಲ್ಲಿ ಮಾಡಿದೀವಿ, ಒಂದು ಫೇಸ್ಬುಕ್ ಲೈವ್ ಬಂದಿದ್ದೀನಿ. ಇದಿಷ್ಟು ಮಾಡಿದ್ದೀನಿ ನಾನು, ಒಂದಲ್ಲ ಎರಡಲ್ಲ. ಅದನ್ನೇ ಕೇಳದ್ನಲ್ಲ ಧನುಷ್ ಅವರೇ, ಡಾಕ್ಯುಮೆಂಟ್ಸ್ ಏನಾರ ಇದೆಯಾ ಅಂತ. ಏನೂ ಇಲ್ಲ ಅಂದ್ರಲ್ಲ. ದಯವಿಟ್ಟು ಮೋಸ ಹೋಗ್ಬೇಡಿ, ಮೋಸ ಹೋಗ್ಬೇಡಿ, ಮೋಸ ಹೋಗ್ಬೇಡಿ. ವಿಡಿಯೋಗಳನ್ನ ಶೇರ್ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ಕೂಲಿ ನಾಲಿ ಮಾಡಿರ್ತಾರೆ, ಅವ್ರನ್ನ ಪುಸ್ಲಾಯಿಸಿ ಹೇಳ್ಕೊಂಡು ಮಾಡ್ಕೊಂಡು ಮನೆ ನುಗ್ತಾರೆ. ದಯವಿಟ್ಟು ವಿಡಿಯೋಗಳನ್ನ ಶೇರ್ ಮಾಡಿ. 108 ಕೋಟಿ ಅಂದ್ರೆ ಸುಮ್ಮನೆ ಏನ್ರಿ? ಪಾದ ಚಪ್ಪಲಿ ಧೂಳು ಸಮಾನ ನಾವು. 108 ಕೋಟಿ ಅಂದ್ರೆ 1-2 108 ಕೋಟಿ. ಸೈಲೆಂಟ್ ಆಗಿರಕ್ಕಿಲ್ಲ ಮಗಳು. ಕಿಟಕಿಲಿ ಹೇಳೋಗು, ಅಲ್ಲ ಆಚೆ ಕಿಟಕಿಲಿ ಹೇಳೋಕೆ ಒಳಗೆ. 108 ಕೋಟಿ ಅಂದ್ರೆ ಸುಮ್ಮನೆ ಅಲ್ಲ. ದಯವಿಟ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ಪಾಪದ ಹೆಣ್ಮಕ್ಳವ್ರೆ, ಪಾಪದ ಹೆಣ್ಮಕ್ಳಿದ್ದಾರೆ. ಎಲ್ಲೋ ಮನೆ ಕೆಲಸ ದುಡ್ಡು ಮಾಡಿರ್ತಾರೆ, ಮನೆ ಕೆಲಸ ಮಾಡ್ಕೊಂಡು ದುಡ್ಡು ತಂದಿರ್ತಾರೆ, ಇನ್ನೆಲ್ಲೋ ಕೂಲಿ ಕೆಲಸ ಮಾಡ್ಕೊಂಡು ದುಡ್ಡು ತಂದಿರ್ತಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ವಿಡಿಯೋಗಳನ್ನ ಶೇರ್ ಮಾಡಿ. ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಳ್ಳಿ. ನಿಮ್ಮ ಸ್ನೇಹಿತರೆಲ್ಲ ಒಂದಷ್ಟು ಜನ ನೋಡ್ತಾರೆ, ನಿಮ್ಮ ಇದ್ರಲ್ಲಿ ಹಾಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಅಮಾಯಕದ ಹೆಣ್ಮಕ್ಳವ್ರೆ, ಕೂಲಿ ಕೆಲಸ ಮಾಡೋ ಹೆಣ್ಮಕ್ಳವ್ರೆ. ಅಂತವ್ರಿಗೆ ಹೋಗ್ಬಿಟ್ಟು ಈ ಥರ ಬೆರಗಿನ ಮಾತಾಡ್ಬಿಟ್ರೆ ಅವ್ರು ಏನ್ ಮಾಡ್ಬೇಕು? ಹೆಣ್ಮಕ್ಳು
ದಯವಿಟ್ಟು, ಯಾಕೆಂದ್ರೆ ನನಗೆ ಗೊತ್ತಿತ್ತು, ನಾನು ಕರೆಸ್ಕೊಂಡೆ, ನಾನು ಮಾತಾಡಿದೆ, ಒಂದಷ್ಟು ನನಗೆ ಒಂದು ಗೊತ್ತಾಯ್ತು. ಏನೋ ಗೊತ್ತಿಲ್ದಿರ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು, ಇವ್ರ ಮುಖ ಗೊತ್ತಿಲ್ಲ. ತುಂಬಾ ಜನಕ್ಕೆ ಫೋನ್ ಮಾಡ್ತಾ ಇದಾರೆ ಈ ಅಪ್ಪ, ಒಬ್ರಿಗಿಬ್ರಿಗಲ್ಲ, ತುಂಬಾ ಜನಕ್ಕೆ ಫೋನ್ ಮಾಡ್ತಾ ಇದಾರೆ ಈ ಅಪ್ಪ. ಯಾರಿಗೂ ಗೊತ್ತಿಲ್ಲ ಈ ವಿಷಯಗಳು, ದಯವಿಟ್ಟು ಯಾರಿಗೂ ಗೊತ್ತಿಲ್ಲ ಪಾಪ. ಎಷ್ಟೋ ಜನ ಹೆಣ್ಮಕ್ಳು ಕೂಲಿನಾಲಿ ಮಾಡ್ತಾ ಇದ್ದಾರೆ, ಮನೆ ಕೆಲಸ ಮಾಡಿ ಇಟ್ಕೊಂಡಿರ್ತಾರ. ಅಮ್ಮ ಮನೆ ಕೆಲಸ ಮಾಡ್ತಾ ಇದ್ದೀನಿ, ನಾನು 40 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾಳ ಅಮ್ಮ. ಇದು ನೋಡಿ ಬೇರೆಯವ್ರು ಕೊಡ್ಬೇಕಾ 40 ಲಕ್ಷ? 35 ಲಕ್ಷ ಕೊಟ್ಟಿದ್ದೀನಿ ಅಂತ ಅಮ್ಮ ಹೇಳ್ತಾಳ ಅಮ್ಮ. ನಾನು ಮನೆ ಕೆಲಸ ಮಾಡಿದ್ದೀನಿ, ಒಡವೆ ಹಡ ಇಟ್ಬಿಟ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಒಡವೆ ಹಡ ಇಟ್ಬಿಟ್ಟು ಕೊಡಕ್ ಆಗತ್ತ 40 ಲಕ್ಷ? ನಾವು ಏನೂ ಗೊತ್ತಿಲ್ಲದೆ ಸತ್ಯ ಇದ್ರೆ ಮಾಡೋಣ ರೀ. ಆ ಅಪ್ಪನಿಗೆ ಅಷ್ಟೊಂದು ಅವಶ್ಯಕತೆ ಇದ್ರೆ, ಅಷ್ಟೊಂದೆಲ್ಲ ಆಸ್ತಿ ಇದೆ, ಡೆಲ್ಲಿ, ಕಲ್ಕತ್ತಾ. ಆ ಅಪ್ಪ ಹೇಳಿರೋದೆ ಡೆಲ್ಲಿ, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು, ಮೈಸೂರು, ಇಷ್ಟೆಲ್ಲ 108 ಕೋಟಿ ಆಸ್ತಿ. ಆಮೇಲೆ ನಿನ್ನೆ ಒಂದಷ್ಟು ಜಡ್ಜ್ಗಳ ಹೆಸರು ಹೇಳಿದಾರೆ, ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು ಇವಾಗ. ದಯವಿಟ್ಟು ಚೆನ್ನಾಗಿ ತೋರಿಸಿದಿರಂತೆ ಕಂಡ್ರೆ ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಲಾವಣ್ಯ, ಥ್ಯಾಂಕ್ ಯು ಕಣೆ, ಚೆನ್ನಾಗಿ ತೋರಿಸಿದಂತೆ ವಿಡಿಯೋನ. ಯಾಕಂದ್ರೆ ಅವ್ರಿಗೆ ಹೆಣ್ಮಕ್ಳು ಕೊಟ್ಟಿದ್ದೆ, ಮಾಲಕ ಇಲ್ಲ, ಮಾಲಕ ಇದ್ದಿದ್ರೆ ಕೊಡ್ತಿದ್ದೆ, ಮಾಲಕ ಇಲ್ಲ. ಈ ಹೆಣ್ಮಕ್ಳು ಇಬ್ರು, ಇವ್ರಿಗೊಂಚೂರು ಅಷ್ಟು ಅನುಭವ ಇದೆ, ಒಂಚೂರು ಇಟ್ಕೋತಾರೆ. ದಯವಿಟ್ಟು ಅವ್ರು ನನಗೆ 15 ಲಕ್ಷ ಕೊಡ್ತಾರಂತೆ. ನೋಡಿ, 108 ಕೋಟಿ ಬಂದ್ರೆ ನನಗೆ ಬರೀ 15 ಲಕ್ಷ, ಅದು 2 ಕಂತಲ್ಲಿ ಕೊಡ್ತಾರಂತೆ. 1,80,000 ಹೇಳಿದ್ರು. ಓಕೆ, ನಮ್ಮಮ್ಮ ಇದ್ದೀನಿ ಅಂತ ವಿಡಿಯೋ ಕಾಲ್ ಮಾಡಿದ್ದೀನಿ ಅಂತ ಹೇಳಿದ್ ನಾನು, ಅವ್ರಿಗೆ ಲೈವ್ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ. ವಿಡಿಯೋ ಕಾಲು ನಮ್ಮಮ್ಮ ಇದ್ದಾರೆ ಅಂತ ತೋರಿಸಿದ್ ನಾನು. ಗೌರಮ್ಮ ನಮ್ಮಮ್ಮನ ಹೆಸರು, ನಮ್ಮಮ್ಮ ಕೊಡೋದು ನನಗೆ ದುಡ್ಡು, ನಾನು ನಿಮ್ಗೆ ಹಾಕೋದು ಅಂತ ತೋರಿಸಿದ್ದು. ಅದು 2 ಕಂತಲ್ಲಿ ದುಡ್ಡು ಕೊಡ್ತಾರಂತೆ. 7,5 ಲಕ್ಷ, 7,5 ಲಕ್ಷ, 15 ಲಕ್ಷ, 1,80,000 ಫಸ್ಟ್ ಕೇಳಿದ್ಲು. ಅದು ಬಿಟ್ಬಿಟ್ಟು ಎಲ್ಲ ರೌಂಡ್ ಫಿಗರ್ ಮಾಡ್ಬಿಡಿ 2 ಲಕ್ಷ ಅಂತ ಕೇಳಿದ್ದಾರೆ. ಬಸ್ ಚಾರ್ಜ್ ಬೇಕಾಗತ್ತಂತೆ. ದಯವಿಟ್ಟು ಇಂಥ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಎಷ್ಟೋ ಜನ ಹೆಣ್ಮಕ್ಳು ಇದರಿಂದ ಎಷ್ಟೋ ಜನ ಮುಕ್ತಿ ಬರ್ತಾರೆ, ಗೊತ್ತಾಗಲ್ಲ, ಎಚ್ಚೆತ್ಕೋತಾರೆ ಹೆಣ್ಮಕ್ಳು. ಯಾಕಂದ್ರೆ ಯಾರಿಗೂ ಗೊತ್ತಿರಲ್ಲಮ್ಮ ಪಾಪ. ಎಲ್ಲೋ ಮನೆ ಕೆಲಸ ಮಾಡಿ ಕೂಲಿನಲ್ಲಿ ಮಾಡಿ ಇಟ್ಕೊಂಡಿರ್ತಾರೆ. ಈ ಅಮ್ಮ ಹೇಳಿದ್ಲಲ್ಲ, ಅದು ಯಾರೋ ಮಹಾತಾಯಿ ತೆಗೆದು ಬಾರಿಸ್ಬೇಕು ಅನ್ಸಿತ್ತು ನನಗೆ. ಸುಮ್ಮನಾದ ಅಲ್ಲಿ ಕಚ್ಕೊಂಡು 5 ರೂಪಾಯಿ ಬಡ್ಡಿ ಹೆಂಗ್ ಕೊಡ್ತಾಳಂತ ಅಮ್ಮ. ನಿಮ್ಗೆ 1 ರೂಪಾಯಿ ಸೇರಿಸ್ಕೊಡ್ತಾರೆ ಬಿಡಿ ಅಂತ ಅಂದ್ಲು ನನಗೆ. 6 ರೂಪಾಯಿ ಕೊಡ್ತಾರೆ, ಅಲ್ಲೇ ಬಾಯಿ ಬಿಡಿಸ್ತೆ ನಾನು. ಅಲ್ಲ, ಎಷ್ಟು ಚೆನ್ನಾಗಿ ಅಮ್ಮ 100 ರೂಪಾಯಿ 6 ರೂಪಾಯಿ ಬಡ್ಡಿ ಕೊಡ್ತಾರೆ ಅಂತ ಕೇಳ್ತಾಳೆ. ನನಗೆ 6 ರೂಪಾಯಿ ಬಡ್ಡಿ ಹೆಂಗ್ ಕೊಟ್ರೆ ನಾನು ಯಾಕೆ ಕೊಡಬಾರ್ದು ಅಂತ ಕೇಳ್ತಾಳೆ ಅಮ್ಮ. ಹಾಗಾದ್ರೆ ಈ ಅಮ್ಮ ನನಗೆ 6 ರೂಪಾಯಿ ಕೊಡಿಸ್ತಾಳೆ, ಇವಳು 5 ರೂಪಾಯಿ ಬಡ್ಡಿ ಕೊಟ್ಟಿದ್ದಾಳೆ. ತುಂಬಾ ಚೆನ್ನಾಗಿ ತೆಗೆದಿದ್ರ. 1,70,000 ಒಟ್ಟಾಯ್ತು ಶಾಲಿನಿ. 2 ಲಕ್ಷಕ್ಕೆ ಬಂದು ನಿಂತ್ಕೊಂಡ್ರು. 20,000 ಮೆಟ್ರೋ ಖರ್ಚಿಗೆ. ಹೌದು, ನಾನ್ ನಂಬಿಲ್ಲ ಕರಿಬಸವ ಅವರೇ, ಜನಗಳಿಗೆ ತೋರಿಸ್ತಾ ಇದ್ದೀನಿ. ಯಾರು ನಂಬೇಡಿ ಅಂತ ಹೇಳ್ತಾ ಇರೋದು, ನಾನ್ ನಂಬಿಲ್ಲ. ನಾನ್ ನಂಬದೇ ಇರೋದಕ್ಕೆ ಇಲ್ಲಿ ಕರೆದು ತೋರಿಸಿರೋದು. ಬೆಳಗ್ಗೆ ಜನಸ್ನೇಹಿ ಯೋಗೇಶ್ ಅವ್ರು ಫೋನ್ ಮಾಡಿದ್ರು ನಂಗೆ. ಏನ್ ಮಾಡ್ಬಿಟ್ಟು, ಅಮ್ಮ ಈ ಅಪ್ಪನೇ ಅಮ್ಮ ನನಗೂ ಫೋನ್ ಮಾಡಿ ತಲೆ ತಿಂತಾ ಇದ್ದಾನೆ, ಇವನೇ ಅಮ್ಮ, ಇವನ್ ವಾಯ್ಸ್ ರೆಕಾರ್ಡೇನಮ್ಮ ಅಂತಂದ್ರು. ಅವರು ಹೇಳಿದ್ರು. ಮತ್ತೆ ಇನ್ಯಾರೋ ಯಲಂಕದವ್ರು ಫೋನ್ ಮಾಡಿದ್ರು, ಇನ್ಯಾರೋ ತುಂಬಾ ಜನಕ್ಕೆ ಫೋನ್ ಮಾಡಿದ್ದಾನೆ ಅಪ್ಪ. ನಾನು ಒಬ್ಬರಿಗೆ ಫೋನ್ ಮಾಡಿಲ್ಲ ಅಪ್ಪ, ತುಂಬಾ ಜನಕ್ಕೆ ಫೋನ್ ಮಾಡಿದ್ದಾನೆ. ಅದ್ಯಾರೋ ತಂಗಿ ಅಂತೆ, ಅದು ವಿಡಿಯೋ ಮಾಡಿದೀನಿ ಸಪ್ರೇಟು. ಫಸ್ಟು ವಿಡಿಯೋ, ಆಮೇಲೆ ಇನ್ಸ್ಟಾಗ್ರಾಮ, ಆಮೇಲೆ ಫೇಸ್ಬುಕ್, 3ಕ್ಕೂ ಬಂದಿದ್ದೀನಿ. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ವಿಡಿಯೋಗಳನ್ನ ಶೇರ್ ಮಾಡಿ. ನಾನೇನೋ ಜೋರಾಗಿದ್ದೀನಿ, ಒಂಚೂರು ಗೊತ್ತು, ಅನುಭವ ಆಗಿದೆ, ಎಲ್ಲ ಆಗಿದೆ, ನಿಮ್ಮಂಥವ್ರಿಗೆ ತೋರಿಸಿದ್ದೀನಿ. ಏನು ಗೊತ್ತಿಲ್ದಿರ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು? ಆದ್ರೂ ಆ ಅಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಾಳೆ. 5 ರೂಪಾಯಿ ಬಡ್ಡಿ ಹಂಗೆ ಒಡವೆ ಹಡ ಇಟ್ಕೊಟ್ಟವಳ ಅಮ್ಮ ಮಹಾತಾಯಿ. ಅದಕ್ಕೆ ಅಮ್ಮನ ಮುಖ ತೋರಿಸಿದಿರಲ್ವಾ? ಅದಕ್ಕೆ ಲಾಸ್ಟಿಗೆ ಹೇಳಿದೆ, ನಿನ್ ಚೈನ್ ಐತಲ್ಲ ತಗೊಂಡೋಗಿ ಇಟ್ಬಿಟ್ಟು ಬರೋಣ ಅಂತ. ಲಾಸ್ಟಿಗೆ ಅದನ್ನೂ ಹೇಳಿದೆ, ನಿನ್ ಚೈನ ಕುತ್ಕೆಲ್ಲ ಐತಲ್ಲಮ್ಮ ಇಟ್ಟು ಬರೋಣ. ನನ್ ಕುತ್ಕೆಲ್ಲ ಅಂತೂ ದೇವ್ರದಿದೆ, ಯಾರು ಈಸ್ಕೊಳ್ಳಲ್ಲ ಇದು. ನೋಡಿ, ನನ್ ಕುತ್ಕೆಲ್ಲ ಆಲ್ಮೋಸ್ಟ್ ಎಲ್ಲ ಅಡ ಇಟ್ಬಿಟ್ಟು ಆಶ್ರಮ ಮಾಡ್ಬಿಟ್ಟಿದ್ದೀನಿ. ನನ್ ಕುತ್ಕೆಯಲ್ಲಿ ಇರೋ ತಾಯ್ತಾ ಯಾರು ಈಸ್ಕೊಳ್ಳಲ್ಲ. ಅದಕ್ಕೆ ಹೇಳಿದ್ದೀನಿ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಕೊನೆಗೆ 2 ಲಕ್ಷ ಅಂತ ಬಂದ್ರು. ಆ ಅಮ್ಮ ದಯವಿಟ್ಟು ಎಲ್ರು ನೋಡ್ಬೇಕು. ಆ ಅಮ್ಮನಿಗೂ ಯಾರು ಕೊಡಬಾರ್ದು ನಾಳೆ. ಅವ್ರು ಯಾರೋ ಅವ್ರ ತಂಗಿ ಅಂತ ಎಷ್ಟು ಜನ ಮಾತಾಡಿದ್ಲು ಗೊತ್ತಾ ಅಮ್ಮ? ತಲೆ ಮೇಲೆ ಹೊಡೆದಂಗೆ ಮಾತಾಡಿದ್ಲು. ಅವಳ ನಂಬರ್ ಕೂಡ ಬರ್ಕೊಂಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಅವಳ ನಂಬರ್ಗೆ ಫೋನ್ ಮಾಡ್ಬಿಟ್ಟು ರೆಕಾರ್ಡ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಕಟ್ ಮಾಡ್ಬಿಡ್ಲಿ ಇಮಿಡಿಯೇಟ್ ಡೀಟೇಲ್ಸ್ ಕೇಳಿದ ತಕ್ಷಣ ನಾನು. ಅದು ವಿಡಿಯೋ ಇದೆ, ಲೈವ್ ಅಲ್ಲಿ ಇಲ್ಲ, ವಿಡಿಯೋ ಇದೆ ಸಪ್ರೇಟು. ಬೇರೆ ಎಲ್ಲಾರ ಮೋಸ ಆದಾಗ ಕೊಡ್ಬೇಕು. ಇದು ನೀವುಗಳೇ ಕೊಡ್ತಿರಲ್ಲ. ಅಲ್ಲಿಗೆ ಏನ್ ಪೊಲೀಸ್ ಕಂಪ್ಲೇಂಟ್ ಕೊಡೋದು? ನೀವುಗಳೇ ಶೇರ್ ಮಾಡ್ತಿರಲ್ಲ, 50 ಕಡೆ ಒಳ್ಳೆ ಕಡೆ ಶೇರ್ ಮಾಡ್ತಿರಲ್ಲ.
ಏನ್ ತೋರಿಸಿಲ್ಲ ಶಾಲಿನಿ? ಏನ್ ಸರಿಯಾಗಿ ತೋರಿಸ? ಆ ಯಮ್ಮನ್ ಮುಖ ತೋರಿಸಿದಳಲ್ವಾ? ತೋರಿಸಿದ್ಯಲ್ವೇನಾ ಯಮ್ಮನ್ ಮುಖ? ಆ ಯಮ್ಮನ್ ಮುಖ ತೋರಿಸಿದಾಳೆ. ಹೊರಟ್ಬೇಕಾರೆ ಕರೆಕ್ಟಾಗ ಯಪ್ಪ ಚಪ್ಪಲಿ ಹಾಕೊಂಡು ಹೋಗಪ್ಪ ಅಂದ್ರೆ ಗೋವಿಂದ ಗೋವಿಂದ ಆಡೇ ಬಂದ್ಬಿಡ್ತು. ನನಗೆ ನಗು ತಡೆಯಕ್ ಆಗ್ತಾ ಇಲ್ಲ. ಅದಕ್ಕೆ ಇವ್ರು ಹೆಣ್ಮಕ್ಳು ಹಿಂಗ್ ಬಂದ್ರೆ ಅಂದಿದ್ದು. ನಾವು ಲೈವ್ ಇದೀವಿ, ನಾವ್ ಏನಿದೀವಿ ಅಂತ ಹೇಳಿಲ್ಲ, ನಮ್ಮಮ್ಮ ಮಾತಾಡ್ತಾ ಇದಾರೆ ಅಂತಾನೆ ಹೇಳಿದ್ದು. ಅದಕ್ಕೆ ಹೆಣ್ಮಕ್ಳಿಗೆ ಸನ್ನೆ ಮಾಡಿದೆ. ಹಿಂಗ್ ಬಂದ್ರು ಅವ್ರ ಹೆಣ್ಮಕ್ಳು, ನಾನು ಹೇಳ್ದಂಗೆಲ್ಲ ಬಂದ್ರು ಪಾಪ ಹೆಣ್ಮಕ್ಳು. ಹತ್ರ ಸೇರಿಸಬಾರ್ದು ಕರಿಬಸವ ಅವರೇ, ಜನಗಳಿಗೆ ತೋರಿಸ್ಬೇಕಲ್ವಾ? ನೀವು ನೋಡಿರ್ಬೇಕಲ್ವಾ? ಅವ್ರ ಮನೆ ಅಕ್ಕಪಕ್ಕದವರೆಲ್ಲ ನೋಡ್ಬೇಕಲ್ವಾ? ಆ ಅಮ್ಮನ ಮುಖ ತೋರಿಸಿದ್ದಾರೆ ತೇಜ. ತೋರಿಸಿಲ್ವೇನಾ ಅಮ್ಮನ ಮುಖ? ತೋರಿಸಿಲ್ಲ ಅಂತವ್ರೆ. ತೋರಿಸಿದಾಳೆ ಅಮ್ಮನ ಮುಖ. ತೋರಿಸಿದ್ದಾರೆ ದಿವ್ಯಾ, ತೇಜ ತೋರಿಸಿದ್ದಾರೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಆ ಅಮ್ಮನ ಮುಖ ತೋರಿಸಿದ್ದಾರೆ. ಇಲ್ಲ ತೋರಿಸಿದಾಳೆ. ನಾನು ಆ ಕಡೆ ಮಾತಾಡ್ಬೇಕಾದ್ರೆ ಕ್ಯಾಮ್ರಾ ಹಿಂಗ್ ತಿರ್ಗಿಸ್ಕೊಂಡಿದ್ಲು ಅವಳು. ತಿರ್ಗಿಸ್ಕೊಂಡಿದ್ಲು, ನಾನು ನೋಡ್ದೆ. ಕ್ಲಿಯರ್ ಆಗಿ ಬಂದಿಲ್ಲ ಅಂದ್ರೆ ನನ್ನ ಹತ್ರ ವಿಡಿಯೋ ಇದೆ, ಹಾಕೋಣ. ಆ ಅಪ್ಪನ ಹತ್ರ ಫೋಟೋ ಹೊಡ್ಕೊಂಡಿದ್ದೀನಿ, ಅದನ್ನ ಕಳಿಸಿ ಅಂತೀನಿ. ತೋರಿಸಿದ್ದಾರೆ. ಇಲ್ಲ ತೋರಿಸಿದ್ದಾರೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಇಲ್ಲ, ನಾನು ಅವಳ ಹತ್ರ ಮಾತಾಡ್ಬೇಕಾದ್ರೆ ತೋರಿಸಿದ್ಲು ಅವಳು. ಈ ಕಡೆನೂ ತೋರಿಸಿದಾರೆ ಅಂತ ಬಂದಿದೆ. ಇದೆ ಸದ್ಯಕ್ಕೆ ಸಾಕು. ಅವ್ರನ್ನ ಹಿಡ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಎಂತೆಂಥವ್ರಿದ್ದಾರೆ ಗೊತ್ತಾ? ಯಾವುದೋ ಒಂದು ಸಾಕು ಮುಖ, ಎಷ್ಟು ಬೇಕು? ಸಾಕಷ್ಟು. ದಯವಿಟ್ಟು ನೀವು ಎಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೆ ತಲುಪತ್ತಿದು. ಅಷ್ಟು ಜನಕ್ಕೆ ಇವ್ರ ಮುಖ, ಇವ್ರ ಮಗನ್ ನಂಬಲ್ವಂತೆ, ಮಗನ್ ಮಾತಾಡ್ಸಲ್ವಂತೆ, ಏನು ಮಾತಾಡ್ಸಲ್ವಂತೆ. ಯಪ್ಪ, 108 ಕೋಟಿ ಆಸ್ತಿ. ಡೆಲ್ಲಿ, ಕಲ್ಕತ್ತಾ ಗೊತ್ತಿಲ್ಲ, ಡೆಲ್ಲಿ ಗೊತ್ತಿಲ್ಲ, ಚೆನ್ನೈ ಗೊತ್ತು, ಮೈಸೂರು ಗೊತ್ತು, ಬೆಂಗಳೂರು ಗೊತ್ತು. ಕೋಟಿ ಕಟ್ಟಬೇಕಂತೆ ದುಡ್ಡು, 1,80,000. ಜಾತಿ ಬೇರೆ, ಮರ್ಯಾದೆ ತೆಗಿತಾರೆ. ನಾನು ಜಾತಿ ಬಗ್ಗೆ ಎಲ್ಲೂ ಮಾತಾಡಲ್ಲ, ನಿಮ್ಗೆ ಗೊತ್ತು. ನಾನು ಮಾತಾಡಲ್ಲ ಜಾತಿ ಬಗ್ಗೆ ನಾನು ಯಾಕೆ ಮಾತಾಡ್ಬೇಕು? ನಾನು ಯಾವ ಜಾತಿ ಬಗ್ಗೆನೂ ಮಾತಾಡಲ್ಲ. ನಾವು ತಿನ್ನೋದು ಅನ್ನ. ಅವ್ರು ಕುಯ್ದ್ರು ರಕ್ತಾನೆ, ಇವ್ರು ಕುಯ್ದ್ರು ರಕ್ತಾನೆ. ಬೇರೆ ಏನಾರ ಬರೋದಾದ್ರೆ ತೋರಿಸಿ ನೋಡೋಣ. ನಾನು ಜಾತಿ ಬಗ್ಗೆ ಎಲ್ಲೂ ಮಾತಾಡಲ್ಲ, ನಂಗೆ ಅದು ಅವಶ್ಯಕತೆನೂ ಇಲ್ಲ. ಅವರೇ ಹೇಳೋದದು. ಈಗ ನೋಡಿ, ನೀವು ಶೇರ್ ಮಾಡ್ತಿರಲ್ಲ, ಎಲ್ಲ ಕಡೆ ಹಬ್ಬತ್ತೆ. ಜಾತಿ ಬಗ್ಗೆ ಅವರೇ ತಾನೇ ಮಾತಾಡಿರೋದು. ಪಾಪ ಎಷ್ಟೆಷ್ಟು ಜನ ಇದಾರೋ ಗೊತ್ತಿಲ್ಲ. ಇದ್ರಲ್ಲಿ ಮೋಸ ಹೋಗಿರೋರು. 1,000 ರೂಪಾಯಿ, 500 ರೂಪಾಯಿ, 2,000, 3,000, 10,000, ಲಕ್ಷ. ಆ ಅಮ್ಮನೇ ಹೇಳಿದವಲ್ಲ, ನಾನೇ 40 ಲಕ್ಷ ಕೊಟ್ಟಿದ್ದೀನಿ ಅಂತ. ನಮ್ಮಮ್ಮಂಗೆ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ.